ನಮಸ್ತೆ ವಿದ್ಯಾರ್ಥಿಗಳೇ, ಪ್ರಥಮ ಪಿಯುಸಿ ರಾಜ್ಯಶಾಸ್ತ್ರದ ಆನ್ಲೈನ್ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ಕಳೆದ ತರಗತಿಯಲ್ಲಿ ನಾವು ಈ ಸಮಾನತೆ ಅಂದ್ರೇನು ಮತ್ತೆ ಸಮಾನತೆ ವಿಧಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ವಿ. ಸೊ ಇಂದಿನ ತರಗತಿಯಲ್ಲಿ ನಾವು ಈ ಹಕ್ಕುಗಳು ಅಂದ್ರೇನು ಮತ್ತೆ ಈ ಹಕ್ಕುಗಳ ಬಗ್ಗೆ ಬೇರೆ ಬೇರೆ ಚಿಂತಕರು ಯಾವ ಯಾವ ರೀತಿಯಂತ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ ಮತ್ತೆ ಈ ಹಕ್ಕುಗಳಲ್ಲಿ ಇರ್ತಕ್ಕಂಥ ವಿಧಗಳ ಬಗ್ಗೆ ಚರ್ಚಿಸೋಣ ಅನ್ನುವಂಥದ್ದು. ಸೊ ಇಲ್ಲಿ ಈ ಹಕ್ಕುಗಳು ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ವ್ಯಕ್ತಿಯ ಬೆಳವಣಿಗೆಗೆ ಅತ್ಯವಶ್ಯಕವಾದಂತಹ ಒಂದು ಸಾಮಾಜಿಕ ವಾತಾವರಣ ಅಥವಾ ಇರ್ತಕ್ಕಂಥ ಸೌಲಭ್ಯಗಳನ್ನೇ ಇಲ್ಲಿ ಹಕ್ಕುಗಳು ಅಂತ ಕರಿತೀವಿ. ಅಂತ ಹೇಳಿದ್ರೆ ವ್ಯಕ್ತಿ ತನ್ನ ಅಭಿವೃದ್ಧಿಗೋಸ್ಕರ ಇರ್ತಕ್ಕಂಥ ಒಂದು ಸಾಮಾಜಿಕವಾದಂತಹ ವಾತಾವರಣ. ಸೊ ಅಂತ ಹೇಳಿದ್ರೆ ಅವನ ಸರ್ವತೋಮುಖ ಅಭ್ಯುದಯಕ್ಕಾಗಿ ಒಂದು ಸಾಮಾಜಿಕ ವಾತಾವರಣ ಅಥವಾ ಸೌಲಭ್ಯಗಳನ್ನ ಕಲ್ಪಿಸ್ತಕ್ಕಂಥದ್ದನ್ನೇ ಇಲ್ಲಿ ಹಕ್ಕುಗಳು ಅಂತೇಳಿ ಕರಿತೀವಿ. ಸೊ ಇಂತಹ ಹಕ್ಕುಗಳಿಲ್ಲದೆ ವ್ಯಕ್ತಿ ತಾನೇನನ್ನೂ ಸಮೇತ ಪಡ್ಕೊಳ್ಳಿಕ್ಕಾಗ್ಲಿ ಅಥವಾ ತನ್ನ ಅಭಿವೃದ್ಧಿಯನ್ನ ಕಾಡ್ಲಿಕ್ಕಾಗ್ಲಿ ಇಲ್ಲಿ ಸಾಧ್ಯ ಇಲ್ಲ. ಇಲ್ಲಿ ಸಮಾಜದ ಎಲ್ಲ ಜನರು ಶಾಂತಿಯುತವಾದಂತಹ, ಸುಖಕರವಾದಂತಹ, ನೆಮ್ಮದಿಯುತವಾದಂತಹ ಜೀವನವನ್ನು ನಡೆಸಬೇಕು ಅಂತ ಹೇಳಿದ್ರೆ ಇಂತಹ ಹಕ್ಕುಗಳು ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಅನ್ನುವಂಥದ್ದು. ಸೊ ಇಲ್ಲಿ ಒಂದು ಸಮಾಜದಲ್ಲಿ ಮಾನವ ಅಥವಾ ವ್ಯಕ್ತಿ ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಮಾಜದ ಇತರ ವ್ಯಕ್ತಿಗಳ ಜೊತೆಗೆ ಅಥವಾ ಅಂತಹ ಸಮಾಜದಲ್ಲಿ ಸಾಮಾಜಿಕ ಜೀವನವನ್ನು ನಡೆಸಬೇಕು ಅಂತ ಹೇಳಿದ್ರೆ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಅಥವಾ ಪ್ರತಿಯೊಬ್ಬ ಸಮಾಜದ ಸದಸ್ಯನಿಗೂ ಇಂತಹ ಹಕ್ಕುಗಳು ಅಂತಕ್ಕನ್ನೋದು ಅತ್ಯಂತ ಪ್ರಮುಖವಾಗಿ ಬೇಕು. ಇಂತಹ ಹಕ್ಕುಗಳಿಲ್ಲದೆ ವ್ಯಕ್ತಿ ತಾನೇನನ್ನೂ ಸಮೇತ ಕಂಡುಕೊಳ್ಳಿಕ್ಕಿಲ್ಲಿ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು. ಸೊ ಇಂತಹ ಹಕ್ಕುಗಳು ಅಂತಕ್ಕಂಥದ್ದು ನಮ್ಮ ರಾಜ್ಯ ಉಗಮಗೊಳ್ಳೋದಕ್ಕಿಂತ ಪೂರ್ವದಲ್ಲಿಯೇ ಈ ಸಮಾಜದಲ್ಲಿ ಇಂತಹ ಹಕ್ಕುಗಳು ಅಸ್ತಿತ್ವದಲ್ಲಿ ಇದ್ದಿದ್ದನ್ನು ನಾವು ಕಾಣಬಹುದು. ಸೊ ಇಂತಹ ಹಕ್ಕುಗಳ ಮೂಲಕ ವ್ಯಕ್ತಿ ತನಗೆ ಬೇಕಾದಂತಹ ಎಲ್ಲ ಅವಶ್ಯಕತೆಗಳನ್ನ ಆತ ಈಡೇರಿಸಿಕೊಳ್ತಾ ಇದ್ದ. ಸೊ ಇಂತಹ ಹಕ್ಕುಗಳನ್ನ ಕೆಲವಾರು ಬಾರಿ ನಿರ್ಬಂಧನಕ್ಕೆ ಒಳಪಡಿಸ್ತಕ್ಕಂತ ಅವಕಾಶವೂ ಸಮೇತ ಇರೋದನ್ನ ನಾವು ಕಾಣಬಹುದು. ಸೊ ಅದು ಹೇಗಪ್ಪ ಅಂತ ಹೇಳಿದ್ರೆ ನೀವು ನೆಕ್ಸ್ಟ್ ಇಲ್ಲಿ ಹಕ್ಕುಗಳ ವಿಧಗಳು ಬರ್ತಾ ಹೋಗ್ತಾವ. ಸೊ ಅದರಲ್ಲಿ ಹಕ್ಕುಗಳನ್ನ ಯಾವ ಸಂದರ್ಭದಲ್ಲಿ ನಿರ್ಬಂಧಕ್ಕೆ ಒಳಪಡಿಸ್ತಾರೆ ಅಂತೇಳಿ ಅಲ್ಲಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇಲ್ಲಿ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಏನು, ಹಕ್ಕುಗಳು ಅಂದ್ರೆ ಏನು ಅಂತೇಳಿ ನಿಮ್ಗೆ 1 ಅಥವಾ 2 ಮಾರ್ಕ್ಸ್ ಕೇಳಬಹುದು. ಸೊ ಇಲ್ಲಿ ಏನು ಹಕ್ಕುಗಳು ಅಂತ ಹೇಳಿದ್ರೆ ವ್ಯಕ್ತಿ ತನ್ನ ಸರ್ವತೋಮುಖ ಬೆಳವಣಿಗೆಗೋಸ್ಕರ ಇರ್ತಕ್ಕಂತ ಒಂದು ಸಾಮಾಜಿಕ ವಾತಾವರಣ ಅಥವಾ ಸೌಲಭ್ಯಗಳನ್ನೇ ಹಕ್ಕುಗಳು ಅಂತೇಳಿ ಕರಿತೀವಿ ಅನ್ನುವಂಥದ್ದು. ಸೊ ಹಾಗಾದ್ರೆ ಇಂತಹ ಹಕ್ಕುಗಳ ಬಗ್ಗೆ ಹಲವಾರು ಚಿಂತಕರು ತಮ್ಮ ತಮ್ಮ ಬೇರೆ ಬೇರೆಯಾದ ರೀತಿಯಲ್ಲಿ ವ್ಯಾಖ್ಯಾನಗಳನ್ನ ನೀಡಿದ್ದಾರೆ. ಸೊ ಅಂತಹ ವ್ಯಾಖ್ಯಾನಗಳು ಯಾವ್ಯಾವು ಅಂತೇಳಿ ನಾವು ನೋಡೋದಾದ್ರೆ ಇಲ್ಲಿ H.J. ಲಾಸ್ಕೀರ್ ಅವರು ಈ ಹಕ್ಕುಗಳ ಬಗ್ಗೆ ಏನ್ ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಮಾನವನು ತನ್ನ ಉತ್ಕೃಷ್ಟ ವ್ಯಕ್ತಿತ್ವವನ್ನು ಸಾಧಿಸಲು ಅನುಕೂಲಕರವಾದಂತಹ ಸಾಮಾಜಿಕ ವಾತಾವರಣವೇ ಹಕ್ಕುಗಳು ಅಂತೇಳಿ H.J. ಲಾಸ್ಕೀರ್ ಅವರು ತಿಳಿಸ್ತಾರೆ. ಅಂತ ಹೇಳಿದ್ರೆ ವ್ಯಕ್ತಿ ತನ್ನ ಸರ್ವತೋಮುಖವಾದಂತಹ ವ್ಯಕ್ತಿತ್ವವನ್ನು ಅಭಿವೃದ್ಧಿ ಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಇಂತಹ ಕೆಲವಾರು ಇರಬೇಕಾಗುತ್ತೆ. ಅಂತಹ ಅವಕಾಶಗಳನ್ನೇ ಇಲ್ಲಿ ಹಕ್ಕುಗಳು ಅಂತೇಳಿ H.J. ಲಾಸ್ಕೀರ್ ಅವರು ತಿಳಿಸ್ತಾರೆ ಅನ್ನುವಂಥ. ನೆಕ್ಸ್ಟ್ ಬೊಸಾಂಗ್ ಕ್ವೆಂಟ್. ಸೊ ಇವರು ಈ ಹಕ್ಕುಗಳ ಬಗ್ಗೆ ಏನನ್ನ ತಿಳಿಸ್ತಾರಪ್ಪ ಅಂತ ಹೇಳಿದ್ರೆ, ಸಮಾಜದಿಂದ ಮಾನ್ಯತೆ ಪಡೆದ ರಾಜ್ಯದಿಂದ ಅನುಷ್ಠಾನಗೊಳಿಸಲ್ಪಟ್ಟ ನಿಯಮಗಳೇ ಹಕ್ಕುಗಳು ಅಂತೇಳಿ ಬೊಸಾಂಗ್ ಕ್ವೆಂಟ್ ಹೇಳ್ತಾರೆ. ಸೊ ಅಂತ ಹೇಳಿದ್ರೆ ಈ ಹಕ್ಕುಗಳು ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ಇವು ಸಮಾಜದಿಂದ ಮಾನ್ಯತೆ ಪಡೆದಿರ್ತವೆ ಅಂತ ಹೇಳಿದ್ರೆ ಇವಾಗ್ಲೇನೆ ನಾನು ಹೇಳಿದೆ ನಿಮಗೆ, ಈ ಹಕ್ಕುಗಳು ಅಂತಕ್ಕಂಥದ್ದು ರಾಜ್ಯ ಉಗಮಗೊಳ್ಳೋದಕ್ಕಿಂತ ಪೂರ್ವದಲ್ಲಿಯೇ ಅಸ್ತಿತ್ವದಲ್ಲಿದ್ವು ಅಂತೇಳಿ. ಸೊ ಇಂತಹ ಸಮಾಜದಲ್ಲಿ ಇದ್ದಂತಹ ಸದಸ್ಯರಿಂದ ಇವು ಮಾನ್ಯತೆಯನ್ನ ಅಂತ ಹೇಳಿದ್ರೆ ಒಪ್ಪಿಗೆಯನ್ನ ಪಡೆದಿರ್ತವೆ. ಸೊ ಅಂತಹವುಗಳನ್ನ ರಾಜ್ಯ ಕಾನೂನುಬದ್ಧವಾಗಿ ಜಾರಿಗೊಳಿಸುತ್ತೆ. ಸೊ ಅಂತಹವುಗಳನ್ನೇ ಇಲ್ಲಿ ಹಕ್ಕುಗಳು ಅಂತೇಳಿ ಬೊಸಾಂಗ್ ಕ್ವೆಂಟ್ ಹೇಳ್ತಾರೆ ಅನ್ನುವಂಥದ್ದು. ಸೊ ಇಲ್ಲಿ ಒಟ್ಟಾರೆಯಾಗಿ ಹಕ್ಕುಗಳು ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ವ್ಯಕ್ತಿಯ ಬೆಳವಣಿಗೆಗೆ ಅತ್ಯವಶ್ಯಕವಾದ ಒಂದು ಸಾಮಾಜಿಕ ವಾತಾವರಣ ಅಥವಾ ಸೌಲಭ್ಯಗಳನ್ನೇ ಇಲ್ಲಿ ಹಕ್ಕುಗಳು ಅಂತೇಳಿ ಕರಿತೀವಿ. ಸೊ ಇಂತಹ ಹಕ್ಕುಗಳಿಲ್ಲದೆ ವ್ಯಕ್ತಿ ತಾನೇನನ್ನೂ ಸಮೇತ ಪಡೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲದೆ ಇರೋದನ್ನ ನಾವಿಲ್ಲಿ ಗುರುತಿಸಬಹುದು ಅನ್ನುವಂಥದ್ದು. ನೆಕ್ಸ್ಟ್ ಇಲ್ಲಿ ಇಂತಹ ಹಕ್ಕುಗಳಲ್ಲಿ ಪ್ರಮುಖವಾಗಿ 2 ವಿಧಗಳನ್ನ ಒಳಗೊಂಡಿರೋದನ್ನ ನಾವು ಗುರುತಿಸಬಹುದು. ಸೊ ಅವು ಯಾವಪ್ಪ ಅಂತ ಹೇಳಿದ್ರೆ ಒಂದು ನೈತಿಕ ಹಕ್ಕುಗಳು ಮತ್ತೆ ಇನ್ನೊಂದು ಕಾನೂನುಬದ್ಧ ಹಕ್ಕುಗಳು ಅಂತಕ್ಕಂಥ.
ಸೊ ಇವುಗಳನ್ನು ಒಂದೊಂದಾಗಿ ನೋಡೋದಾದ್ರೆ ನಾವು ಇಲ್ಲಿ ಏನಪ್ಪಾ ಹಾಗಾದ್ರೆ ನೈತಿಕ ಹಕ್ಕುಗಳು ಅಂತೇಳಿ ನಾವು ನೋಡೋದಾದ್ರೆ, ಸೊ ಇಂತಹ ನೈತಿಕ ಹಕ್ಕುಗಳು ಪ್ರಮುಖವಾಗಿ ಸಮಾಜದಲ್ಲಿದ್ದಂತಹ ರೂಢಿ, ಸಂಪ್ರದಾಯ, ನೀತಿ, ನ್ಯಾಯ, ಪದ್ಧತಿಗಳು ಸೊ ಇತ್ಯಾದಿಗಳ ಆಧಾರದ ಮೇಲೆ ಇಂತಹ ನೈತಿಕ ಹಕ್ಕುಗಳು ಅಂತಕ್ಕಂಥದ್ದು ರಚನೆ ಆಗಿರ್ತವೆ. ಸೊ ಇವು ಸಮಾಜದಿಂದ ಮತ್ತೆ ಜನಾಭಿಪ್ರಾಯದಿಂದ ಮಾನ್ಯತೆಯನ್ನ ಪಡೆದಿರ್ತವೆ ಹೊರತು ಯಾವುದೇ ಕಾನೂನಿನ ಮಾನ್ಯತೆ ಇಂತಹ ನೈತಿಕ ಹಕ್ಕುಗಳಿಗೆ ಇರೋದಿಲ್ಲ. ಸೊ ಅಂತ ಹೇಳಿದ್ರೆ ಕೇವಲ ಇವು ಸಮಾಜದಲ್ಲಿರ್ತಕ್ಕಂಥ ಜನರ ನಡುವೆ ಇರ್ತವೆ ಅಥವಾ ಜನಾಭಿಪ್ರಾಯದಿಂದ ರಚನೆಯಾಗಿರ್ತವೆ ಹೊರತು ಇವುಗಳಿಗೆ ಯಾವುದೇ ಕಾನೂನಿನ ಮಾನ್ಯತೆಯಾಗಲಿ ಅಥವಾ ಕಾನೂನಿನ ಬೆಂಬಲವಾಗಲಿ ಇರೋದಿಲ್ಲ. ಸೊ ಯಾವ ಆಧಾರದ ಮೇಲೆ ಇಂತಹ ನೈತಿಕ ಹಕ್ಕುಗಳು ರಚನೆಯಾಗಿರ್ತಾವಪ್ಪ ಅಂತ ಹೇಳಿದ್ರೆ ಸಮಾಜದಲ್ಲಿದ್ದಂತಹ ನೀತಿ, ರೂಢಿ, ಪದ್ಧತಿ, ಸಂಪ್ರದಾಯ ಸೊ ಇತ್ಯಾದಿಗಳ ಆಧಾರದ ಮೇಲೆ ಇಂತಹ ನೈತಿಕ ಹಕ್ಕುಗಳು ರಚನೆ ಆಗಿರ್ತವೆ ಅನ್ನುವಂಥದ್ದು. ಸೊ ಉದಾಹರಣೆಗೆ ನಾವು ನೋಡೋದಾದ್ರೆ ಒಬ್ಬರನ್ನ ಗೌರವಿಸ್ತಕ್ಕಂಥದ್ದು ಅಥವಾ ದೇವರನ್ನ ಪೂಜಿಸ್ತಕ್ಕಂಥದ್ದು ಅಥವಾ ಆರಾಧನೆ ಮಾಡ್ತಕ್ಕಂಥ ಹಕ್ಕು ಅಥವಾ ವಿನಮ್ರತೆಯ ಹಕ್ಕು. ಸೊ ಇವುಗಳಿಗೆ ಯಾವುದೇ ರೀತಿಯಾದಂತಹ ಕಾನೂನಿನ ಬೆಂಬಲ ಇರೋದಿಲ್ಲ. ಸೊ ನಾವು ದೇವರ ಪೂಜೆ ಮಾಡಬಹುದು ಅಥವಾ ಬಿಡಬಹುದು. ಸೊ ಯಾರಿಗಾದ್ರೂ ನಾವು ವಿನಮ್ರವಾಗಿರ್ಬೋದು ಅಥವಾ ಇಲ್ಲದೆ ಇರಬಹುದು. ಸೊ ಇಂಥವುಗಳಿಗೆ ಯಾವುದೇ ರೀತಿಯಾದಂತಹ ಕಾನೂನಿನ ಮಾನ್ಯತೆ ಇರೋದಿಲ್ಲ. ಸೊ ಇಂತಹ ಹಕ್ಕುಗಳನ್ನು ಯಾರಾದರೂ ಉಲ್ಲಂಘನೆ ಮಾಡಿದ್ರೆ ಅವರಿಗೆ ಶಿಕ್ಷೆಯನ್ನು ನೀಡತಕ್ಕಂಥ ಅಧಿಕಾರ ಇಲ್ಲಿ ಯಾರಿಗೂ ಸಮೇತ ಇರೋದಿಲ್ಲ. ಸೊ ಇಂತಹ ಹಕ್ಕುಗಳನ್ನೇ ನಾವು ನೈತಿಕ ಹಕ್ಕುಗಳು ಅಂತೇಳಿ ಕರಿತೀವಿ ಅನ್ನುವಂಥದ್ದು. ನೆಕ್ಸ್ಟ್ ಎರಡನೇದು ಯಾವ್ದಪ್ಪ ಅಂತಂದ್ರೆ ಕಾನೂನುಬದ್ಧ ಹಕ್ಕುಗಳು ಅಂತಕ್ಕಂಥದ್ದು. ಸೊ ಏನಪ್ಪ ಈ ಕಾನೂನುಬದ್ಧ ಹಕ್ಕುಗಳು ಅಂತ ಹೇಳಿ ನೋಡೋದಾದ್ರೆ ಈ ಕಾನೂನುಬದ್ಧ ಹಕ್ಕುಗಳು ರಾಜ್ಯದಿಂದ ಮಾನ್ಯತೆಯನ್ನ ಪಡೆದಿರ್ತವೆ. ಸೊ ಇಂತಹ ಕಾನೂನಿನ ಹಕ್ಕುಗಳಿಗೆ ನ್ಯಾಯಾಂಗದ ರಕ್ಷಣೆ ಇರುತ್ತೆ ಅಥವಾ ನ್ಯಾಯಾಲಯದ ಬೆಂಬಲ ಇರುತ್ತೆ. ಸೊ ಇಂತಹ ಕಾನೂನುಬದ್ಧ ಹಕ್ಕುಗಳಿಗೆ ಏನಾದ್ರೂ ಅಥವಾ ಯಾರಾದ್ರೂ ಧಕ್ಕೆಯನ್ನ ಉಂಟು ಮಾಡಿದ್ರೆ ಸೊ ಅಂತವ್ರ ವಿರುದ್ಧವಾಗಿ ನಾವು ಕೇಸನ್ನು ಹಾಕೋದ್ರ ಮೂಲಕ ಅಂತಹ ಹಕ್ಕುಗಳನ್ನ ನಾವು ರಕ್ಷಿಸಿಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಇದೆ. ಸೊ ಇಂತಹ ಕಾನೂನುಬದ್ಧ ಹಕ್ಕುಗಳು ರಾಜ್ಯದಲ್ಲಿ ವಾಸ ಮಾಡತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ರಾಜ್ಯ ನೀಡಿರುತ್ತೆ ಅನ್ನುವಂಥದ್ದು. ಸೊ ಇಂತಹ ರಾಜ್ಯ ಕಾನೂನುಬದ್ಧ ಹಕ್ಕುಗಳನ್ನ ಪ್ರತಿಯೊಬ್ಬ ಪ್ರಜೆಗಳಿಗೂ ನೀಡಿರುತ್ತಲ್ಲ, ಸೊ ಇಂತಹ ಹಕ್ಕುಗಳಿಗೆ ಏನಾದರೂ ಧಕ್ಕೆ ಆದ್ರೆ ನಾವು ನ್ಯಾಯಾಲಯದ ಮೂಲಕ ರಕ್ಷಣೆಯನ್ನ ಪಡೀಲಿಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಸೊ ಹಂಗಾಗಿ ಇಂತಹ ಹಕ್ಕುಗಳಿಗೆ ಪ್ರತಿಯೊಬ್ಬ ವ್ಯಕ್ತಿಯು ಅಥವಾ ಪ್ರತಿಯೊಬ್ಬ ರಾಜ್ಯದ ಸದಸ್ಯನು ವಿನಮ್ರತೆಯನ್ನ ಹೊಂದಿರ್ತಾನೆ ಅನ್ನುವಂಥದ್ದು. ಸೊ ಇಂತಹ ಹಕ್ಕುಗಳನ್ನೇ ನಾವಿಲ್ಲಿ ಕಾನೂನುಬದ್ಧ ಹಕ್ಕುಗಳು ಅಂತೇಳಿ ಕರಿತೀವಿ ಅನ್ನುವಂಥದ್ದು. ಇಂತಹ ಕಾನೂನುಬದ್ಧ ಹಕ್ಕು ಅಂತಕ್ಕಂಥದ್ದು ಪ್ರಮುಖವಾಗಿ 3 ವಿಧಗಳನ್ನ ಇದು ಒಳಗೊಂಡಿದೆ. ಅವು ಯಾವುವಪ್ಪ ಅಂತಂದ್ರೆ ನಾಗರಿಕ ಹಕ್ಕುಗಳು, ರಾಜಕೀಯ ಹಕ್ಕುಗಳು ಮತ್ತೆ ಇನ್ನೊಂದು ಆರ್ಥಿಕ ಹಕ್ಕುಗಳು. ಸೊ ಹೀಗೆ 3 ರೀತಿಯಾಗಿ ಈ ಕಾನೂನುಬದ್ಧ ಹಕ್ಕುಗಳು ಇರೋದನ್ನ ನಾವಿಲ್ಲಿ ಕಾಣಬಹುದು. ಸೊ ಇವುಗಳಲ್ಲಿ ನಾವು ಒಂದೊಂದಾಗಿ ನೋಡೋದಾದ್ರೆ ಫಸ್ಟ್ ಒನ್ ಯಾವಪ್ಪ ಅಂತಂದ್ರೆ ನಾಗರಿಕ ಹಕ್ಕುಗಳು ಅಂತಕ್ಕಂಥದ್ದು. ಸೊ ಇಲ್ಲಿ ಈ ನಾಗರಿಕ ಹಕ್ಕುಗಳು ಅಂತೇಳಿ ನಾವು ಏನು ಅಂತೇಳಿ ನಾವು ನೋಡೋದಾದ್ರೆ ಸಮಾಜದಲ್ಲಿ ಉತ್ತಮ ಜೀವನವನ್ನ ನಡೆಸಲಿಕ್ಕೆ ಅವಶ್ಯಕವಾದಂತಹ ಹಕ್ಕುಗಳನ್ನೇ ಇಲ್ಲಿ ನಾಗರಿಕ ಹಕ್ಕುಗಳು ಅಂತೇಳಿ ಕರಿತೀವಿ. ಏನು ಸಮಾಜದಲ್ಲಿ ಒಬ್ಬ ವ್ಯಕ್ತಿ ತಾನು ಉತ್ತಮವಾದಂತಹ ಜೀವನವನ್ನ ನಡೆಸಬೇಕು ಅಂತ ಹೇಳಿದ್ರೆ ಸೊ ಅಲ್ಲಿ ಅವಶ್ಯಕವಾಗಿರ್ತಕ್ಕಂತಹ ಹಕ್ಕುಗಳನ್ನೇ ಈ ನಾಗರಿಕ ಹಕ್ಕುಗಳು ಅಂತೇಳಿ ಕರಿತೀವಿ. ಸೊ ಇಂತಹ ನಾಗರಿಕ ಹಕ್ಕುಗಳನ್ನ ಸಮಾಜದಲ್ಲಿ ಅಥವಾ ರಾಜ್ಯದಲ್ಲಿ ವಾಸ ಮಾಡತಕ್ಕಂಥ ಪ್ರತಿಯೊಬ್ಬ ಪ್ರಜೆನೂ ಒಳಗೊಂಡಿರ್ತಾನೆ ಅನ್ನುವಂಥದ್ದು. ಸೊ ಇಂತಹ ಹಕ್ಕುಗಳಿಲ್ಲದೆ ಪ್ರಜೆಗಳು ಸಾಮಾಜಿಕ ಜೀವನವನ್ನು ನಡೆಸಲಿಕ್ಕೆ ಇಲ್ಲಿ ಸಾಧ್ಯ ಆಗೋದಿಲ್ಲ. ಸೊ ಅಂತಹ ಹಕ್ಕುಗಳನ್ನೇ ಇಲ್ಲಿ ನಾಗರಿಕ ಹಕ್ಕುಗಳು ಅಂತ ಕರಿತೀವಿ. ಸೊ ಅಂತಹ ನಾಗರಿಕ ಹಕ್ಕುಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ ಜೀವಿಸುವ ಹಕ್ಕು, ಕುಟುಂಬದ ಅಥವಾ ಕೌಟುಂಬಿಕ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಸಮಾನತೆಯ ಹಕ್ಕು, ವಾಕ್ ಸ್ವಾತಂತ್ರ್ಯದ ಹಕ್ಕು, ಶಿಕ್ಷಣವನ್ನ ಪಡಿತಕ್ಕಂತ ಹಕ್ಕು, ನೆಕ್ಸ್ಟ್ ಸಂಘ ಸಂಸ್ಥೆಗಳನ್ನ ಸ್ಥಾಪಿಸುವ ಹಕ್ಕು, ನೆಕ್ಸ್ಟ್ ಪತ್ರಿಕಾ ಸ್ವಾತಂತ್ರ್ಯದ ಹಕ್ಕು, ಧಾರ್ಮಿಕ ಹಕ್ಕು. ಸೊ ಇತ್ಯಾದಿ ನಾಗರಿಕ ಹಕ್ಕುಗಳಿರೋದನ್ನ ನಾವಿಲ್ಲಿ ಗುರುತಿಸಬಹುದು. ಸೊ ಇಂತಹ ನಾಗರಿಕ ಹಕ್ಕುಗಳನ್ನು ನಾವು ಒಂದೊಂದಾಗಿ ನೋಡೋದಾದ್ರೆ ಸೊ ಇಲ್ಲಿ ಫಸ್ಟ್ ಒನ್ ಯಾವ್ದಪ್ಪ ಅಂತಂದ್ರೆ ಜೀವಿಸುವ ಹಕ್ಕು. ಸೊ ಈ ಜೀವಿಸುವ ಹಕ್ಕು ಇದು ಪ್ರಮುಖವಾಗಿ ಒಂದು ಮೂಲಭೂತ ಹಕ್ಕಾಗಿದೆ. ಸೊ ಇಂತಹ ಜೀವಿಸುವ ಹಕ್ಕು ಇರೋದ್ರಿಂದನೇ
ಮಾನವ ಅಥವಾ ಪ್ರಜೆ ಪ್ರತಿಯೊಬ್ಬ ಸದಸ್ಯ ಇತರ ಎಲ್ಲ ಹಕ್ಕುಗಳನ್ನ ಅನುಭವಿಸಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಇಂತಹ ಜೀವಿಸುವ ಹಕ್ಕು ಇಲ್ಲದೆ ಮಾನವ ಅಥವಾ ಪ್ರಜೆ ಇತರೆ ಬೇರೆ ಯಾವುದೇ ರೀತಿಯಾದಂತಹ ಹಕ್ಕುಗಳನ್ನ ಇಲ್ಲಿ ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಂತಹ ಜೀವಿಸುವ ಹಕ್ಕಿಗೆ ರಾಜ್ಯ ರಕ್ಷಣೆಯನ್ನು ಸಮೇತ ಒದಗಿಸುತ್ತೆ. ಕೆಲವೊಂದು ಬಾರಿ ಇಂತಹ ಜೀವಿಸುವ ಹಕ್ಕಿನ ಮೇಲೆ ರಾಜ್ಯ ನಿರ್ಬಂಧವನ್ನು ಸಮೇತ ಏರ್ಲಿಕ್ಕೆ ಇಲ್ಲಿ ಅವಕಾಶ ಇರೋದನ್ನ ನಾವಿಲ್ಲಿ ಕಾಣಬಹುದು. ಸೊ ಇಂತಹ ಜೀವಿಸುವ ಹಕ್ಕು ಪ್ರತಿಯೊಬ್ಬ ವ್ಯಕ್ತಿಗೂ ಅಥವಾ ಪ್ರತಿಯೊಬ್ಬ ಪ್ರಜೆಗೂ ರಾಜ್ಯ ನೀಡಿರೋದನ್ನ ನಾವಿಲ್ಲಿ ಗುರುತಿಸ್ತಾ ಹೋಗ್ಬೋದು ಅನ್ನುವಂಥದ್ದು. ಸೊ ಆ ಕಾರಣಕ್ಕೋಸ್ಕರನೇ ಇದನ್ನ ಮೂಲಭೂತ ಹಕ್ಕು ಅಂತೇಳಿ ಸಮೇತ ಇದನ್ನ ಕರೀತಾರೆ. ಸೊ ಇಂತಹ ಹಕ್ಕಿನ ಹೊರತಾಗಿ ಬೇರೆ ಯಾವುದೇ ಹಕ್ಕುಗಳನ್ನ ಅನುಭವಿಸಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲದೆ ಇರೋದನ್ನ ನಾವಿಲ್ಲಿ ಕಾಣಬಹುದು. ಸೊ ಇಂತಹ ಜೀವಿಸುವ ಹಕ್ಕಿಗೆ ರಾಜ್ಯ ರಕ್ಷಣೆಯನ್ನ ಒದಗಿಸುವುದರ ಜೊತೆಗೆ ಕೆಲವಾರು ಬಾರಿ ನಿರ್ಬಂಧಗಳನ್ನು ಸಮೇತ ಏರುತ್ತೆ. ಸೊ ಉದಾಹರಣೆಗೆ ಯಾಕೆ ಅಂತ ನೋಡೋದಾದ್ರೆ ಇದರಲ್ಲಿ ನಮ್ಮ ಭಾರತ ವಿದೇಶಿಯರ ಆಕ್ರಮಣಕ್ಕೆ ಒಳಗಾದ. ಸೊ ಅಂತಹ ಸಂದರ್ಭದಲ್ಲಿ ತುರ್ತಾಗಿ ಅಲ್ಲಿ ಯುದ್ಧ ಮಾಡತಕ್ಕಂತ ಒಂದು ಮಾನವ ಶಕ್ತಿ ಬೇಕಾಗುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಿ ರಾಜ್ಯ ನಮ್ಮನ್ನ ನೀವು ಹೋಗಿ ಯುದ್ಧ ಮಾಡ್ರಿ ಅಂತೇಳಿ ನಿರ್ದೇಶನವನ್ನ ನೀಡಬಹುದು. ಸೊ ಅವಾಗ ನಾವು ಇಲ್ಲ ನಾವು ಅಲ್ಲಿ ಹೋದ್ರೆ ನಮ್ಮ ಪ್ರಾಣಕ್ಕೆ ಹಾನಿ ಆಗುತ್ತೆ ಅಂತೇಳಿ ನಾವು ಹೋಗ್ದಂಗೆ ಇರೋದಕ್ಕೂ ಸಾಧ್ಯ ಇಲ್ಲ. ಅಲ್ಲಿ ಅನಿವಾರ್ಯವಾಗಿ ನಾವು ಎಲ್ಲರೂ ಸಮೇತ ಹೋಗಿ ಯುದ್ಧವನ್ನ ಮಾಡಲೇಬೇಕಾಗುತ್ತೆ. ಸೊ ಇದ್ರ ಜೊತೆಗೆ ಕೆಲವೊಂದು ಸಂದರ್ಭಗಳಲ್ಲಿ ರಾಜ್ಯ ಅಪರಾಧಿಗಳಿಗೆ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆಯನ್ನು ಸಮೇತ ವಿಧಿಸುತ್ತೆ. ಸೊ ಅಂತಹ ಸಂದರ್ಭದಲ್ಲೂ ಸಮೇತ ಇಂತಹ ಜೀವಿಸುವ ಹಕ್ಕಿನ ಮೇಲೆ ರಾಜ್ಯ ನಿರ್ಬಂಧವನ್ನ ಹೇರುತ್ತೆ. ಸೊ ಹಾಗಾಗಿ ಇಲ್ಲಿ ಜೀವಿಸುವ ಹಕ್ಕಿಗೆ ರಾಜ್ಯ ರಕ್ಷಣೆಯನ್ನ ಒದಗಿಸೋದ್ರ ಜೊತೆಗೆ ಅದರ ಮೇಲೆ ನಿರ್ಬಂಧವನ್ನು ಹೇರೋದನ್ನ ನಾವಿಲ್ಲಿ ಗುರುತಿಸಬಹುದು ಅನ್ನುವಂಥದ್ದು. ಸೊ ಇಂತಹ ಜೀವಿಸುವ ಹಕ್ಕನ್ನ ಪ್ರತಿಯೊಬ್ಬ ವ್ಯಕ್ತಿಯು ಅನುಭವಿಸ್ತಾನೆ. ತಾನು ಇಂತಹ ಜೀವಿಸುವ ಹಕ್ಕನ್ನು ಅನುಭವಿಸ್ತಕ್ಕಂಥ ಸಂದರ್ಭದಲ್ಲಿ ಇತರರ ಜೀವಿಸುವ ಹಕ್ಕಿಗೆ ತೊಂದರೆಯಾಗದಂತೆ ಈ ಹಕ್ಕನ್ನ ಪ್ರತಿಯೊಬ್ಬ ವ್ಯಕ್ತಿಯು ಅನುಭವಿಸಬೇಕು ಅನ್ನುವಂಥದ್ದು. ನೆಕ್ಸ್ಟ್ ಸೆಕೆಂಡ್ ಒನ್ ಯಾರಪ್ಪ ಅಂತಂದ್ರೆ ಈ ಕೌಟುಂಬಿಕ ಹಕ್ಕು. ಸೊ ಇಲ್ಲಿ ಇಂತಹ ಕುಟುಂಬವನ್ನ ನಾಗರಿಕತೆಗಳ ತೊಟ್ಟಿಲು ಅಂತ ಕರೀತಾರೆ. ಕುಟುಂಬ ಇಲ್ಲದೆ ಹೊರತು ಯಾವುದೇ ಒಂದು ನಾಗರಿಕತೆ ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಇಂತಹ ಕುಟುಂಬಗಳು ರಾಜ್ಯದಲ್ಲಿ ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತವೆ. ಸೊ ಇಲ್ಲಿ ಇಂತಹ ರಾಜ್ಯದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ವಿವಾಹವನ್ನ ಹೊಂದೋದ್ರ ಮೂಲಕ ತನ್ನದೇ ಆದಂತಹ ಕುಟುಂಬವನ್ನು ಹೊಂದಲಿಕ್ಕೆ ರಾಜ್ಯ ಪ್ರತಿಯೊಬ್ಬ ಪ್ರಜೆಗೂ ಅವಕಾಶ ಮಾಡಿಕೊಟ್ಟಿದೆ. ಸೊ ಆ ಮೂಲಕ ಮಾನವನ ಸುಖಕರವಾದಂತಹ ಶಾಂತಿಯುತವಾದಂತಹ ನೆಮ್ಮದಿಯುತವಾದಂತಹ ಜೀವನವನ್ನು ನಡೆಸಲಿಕ್ಕೆ ರಾಜ್ಯ ಅವಕಾಶ ಮಾಡಿಕೊಟ್ಟಿರೋದನ್ನ ನಾವಿಲ್ಲಿ ಕಾಣಬಹುದು. ಸೊ ಇಂತಹ ಕೌಟುಂಬಿಕ ಹಕ್ಕಿನ ಮೇಲೆ ರಾಜ್ಯ ಕೆಲವು ಬಾರಿ ನಿಬಂಧನೆಗಳನ್ನ ಅಥವಾ ನಿರ್ಬಂಧನೆಗಳನ್ನ ಏರ್ತಕ್ಕಂಥ ಅಧಿಕಾರ ರಾಜ್ಯ ಪಡೆದುಕೊಂಡಿರುವುದನ್ನು ಸಮೇತ ನಾವಿಲ್ಲಿ ಕಾಣಬಹುದು ಅನ್ನುವಂಥದ್ದು. ಸೊ ಯಾಕಪ್ಪ ಅಂತಂದ್ರೆ ಜನಸಂಖ್ಯೆ ಜಾಸ್ತಿ ಆದಂತೆ ಹಲವಾರು ಸಮಸ್ಯೆಗಳು ಉಲ್ಬಣ ಆಗ್ತಾ ಹೋಗ್ತಾವ. ಸೊ ಹಂಗಾಗಿ ಅಂತಹ ಸಮಸ್ಯೆಗಳನ್ನ ಹತ್ತಿಕ್ಕಬೇಕಪ್ಪ ಅಂತಂದ್ರೆ ಜನಸಂಖ್ಯೆಯ ಹೆಚ್ಚಳವನ್ನ ಕಡಿಮೆ ಮಾಡಬೇಕಾಗುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಇಂತಹ ಕೌಟುಂಬಿಕ ಹಕ್ಕಿನ ಮೇಲೆ ರಾಜ್ಯ ನಿರ್ಬಂಧನೆಗಳನ್ನು ಏರ್ಲಿಕ್ಕೆ ಇಲ್ಲಿ ಅವಕಾಶ ಇರೋದನ್ನು ನಾವಿಲ್ಲಿ ಕಾಣಬಹುದು ಅನ್ನುವಂಥದ್ದು. ನೆಕ್ಸ್ಟ್ ಮೂರನೇದು ಏನಪ್ಪ ಅಂತಂದ್ರೆ ಸ್ವಾತಂತ್ರ್ಯದ ಹಕ್ಕು. ಸೊ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಕಾನೂನಿನ ವ್ಯಾಪ್ತಿಯ ಒಳಗಡೆ ಹಲವಾರು ರೀತಿಯಾದಂತಹ ಸ್ವಾತಂತ್ರ್ಯಗಳನ್ನ ಅಥವಾ ಸ್ವಾತಂತ್ರ್ಯದ ಹಕ್ಕುಗಳನ್ನ ಅನುಭವಿಸಲಿಕ್ಕೆ ಇಲ್ಲಿ ಅವಕಾಶ ಇರೋದನ್ನ ನಾವಿಲ್ಲಿ ಕಾಣಬಹುದು. ಸೊ ಉದಾಹರಣೆಗೆ ಸಂಚರಿಸತಕ್ಕಂತಹ ಹಕ್ಕು ಅಥವಾ ವಾಸಿಸ್ತಕ್ಕಂತಹ ಹಕ್ಕು, ಸೊ ಇತ್ಯಾದಿ ಎಲ್ಲ ಸ್ವಾತಂತ್ರ್ಯಗಳನ್ನ ಅಥವಾ ಹಕ್ಕುಗಳನ್ನ ಇಂತಹ ಸ್ವಾತಂತ್ರ್ಯದ ಹಕ್ಕಿನ ಮೂಲಕ ಪ್ರತಿಯೊಬ್ಬ ಪ್ರಜೆಯು ಪಡೆದುಕೊಂಡಿರೋದನ್ನ ನಾವಿಲ್ಲಿ ಗುರುತಿಸಬಹುದು ಅನ್ನುವಂಥದ್ದು. ಸೊ ಇಂತಹ ಸ್ವಾತಂತ್ರ್ಯದ ಹಕ್ಕಿನ ಮೇಲೆಯೂ ರಾಜ್ಯ ಕೆಲವಾರು ಬಾರಿ ನಿರ್ಬಂಧಗಳನ್ನ ಹೇರುತ್ತೆ. ಸೊ ಇಲ್ಲಿ ವ್ಯಕ್ತಿ ನನಗೆ ಸ್ವಾತಂತ್ರ್ಯದ ಹಕ್ಕು ಇದೆ ಅಂತೇಳಿ ಎಲ್ಲಿ ಬೇಕಾದಲ್ಲಿ ಸಂಚರಿಸ್ತಕ್ಕಂಥದ್ದು ಅಥವಾ ಎಲ್ಲಿ ಬೇಕಾದಲ್ಲಿ ವಾಸಿಸ್ತಕ್ಕಂಥ ಅವಕಾಶ ಇಲ್ಲಿ ಇರೋದಿಲ್ಲ. ಸೊ ಇಂತಹ ಹಕ್ಕಿನ ಮೇಲೆ ರಾಜ್ಯ ಕೆಲವಾರು ಬಾರಿ ನಿಬಂಧನೆಗಳನ್ನ ಅಥವಾ ನಿರ್ಬಂಧನೆಗಳನ್ನ ಹೇಳಲಿಕ್ಕೆ ಅವಕಾಶ ಇರೋದನ್ನ ನಾವಿಲ್ಲಿ ಗುರುತಿಸಬಹುದು. ಸೊ ಇಲ್ಲಿ ನೆಕ್ಸ್ಟ್ ಒನ್ ಯಾವುದು ಸಮಾನತೆಯ ಹಕ್ಕು. ಸೊ ಈ ಸಮಾನತೆಗೆ ಏನನ್ನು ತಿಳಿಸುತ್ತಪ್ಪ ಅಂತಂದ್ರೆ ಪ್ರತಿಯೊಬ್ಬರು ಕಾನೂನಿನ ಮುಂದೆ ಸರಿ ಸಮಾನರು ಅಂತಕ್ಕಂಥ ಅಂಶವನ್ನ ಈ ಸಮಾನತೆ ಹಕ್ಕು ತಿಳಿಸುತ್ತೆ. ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ವ್ಯಕ್ತಿ ಯಾವುದೇ ರೀತಿಯಾದಂತಹ ತಾರತಮ್ಯತೆಗಳಿಲ್ಲದೆ ರಾಜ್ಯದಿಂದ ಸವಲತ್ತುಗಳನ್ನ ಪಡಿಲಿಕ್ಕೆ ಇಲ್ಲಿ ಅರ್ಹರಾಗಿದ್ದಾನೆ ಅಂತಕ್ಕಂಥ.
ಸೊ ಅಂತ ಹೇಳಿದ್ರೆ ಇಂತಹ ಸಮಾನತೆಯ ಹಕ್ಕನ್ನ ಇರೋದ್ರಿಂದನೇ ರಾಜ್ಯದಿಂದ ಪ್ರತಿಯೊಬ್ಬ ವ್ಯಕ್ತಿ ಎಲ್ಲ ರೀತಿಯಾದಂತಹ ಸವಲತ್ತುಗಳನ್ನ ಯಾವುದೇ ತಾರತಮ್ಯತೆ ರಹಿತವಾಗಿ ಪಡೆದುಕೊಳ್ತಾ ಇರೋದನ್ನ ನಾವಿಲ್ಲಿ ಗುರುತಿಸಬಹುದು ಅನ್ನುವಂಥದ್ದು. ನೆಕ್ಸ್ಟ್ ಒಂದು ಯಾವ್ದಪ್ಪ ಅಂತಂದ್ರೆ ವಾಕ್ ಸ್ವಾತಂತ್ರ್ಯದ ಹಕ್ಕು. ಸೊ ಈ ವಾಕ್ ಸ್ವಾತಂತ್ರ್ಯದ ಹಕ್ಕನ್ನ ನಾವ್ ಎಲ್ಲಿ ಕಾಣಬಹುದಪ್ಪ ಅಂತಂದ್ರೆ ಕೇವಲ ನಮ್ಮ ಭಾರತದಂತಹ ಪ್ರಜಾಪ್ರಭುತ್ವವನ್ನ ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ ಮಾತ್ರ ನಾವು ಕಾಣಲಿಕ್ಕೆ ಅವಕಾಶ ಇದೆ ಅನ್ನುವಂಥದ್ದು. ಸೊ ಇಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಸರ್ಕಾರದ ವಿರುದ್ಧವಾಗಿ ಅಥವಾ ಸರ್ಕಾರವನ್ನ ಟೀಕಿಸುವ ಅಥವಾ ಸರ್ಕಾರದ ವಿರುದ್ಧವಾಗಿ ತನ್ನ ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಕ್ಕಂತಹ ಅಧಿಕಾರವನ್ನ ಹೊಂದಿದ್ದಾನೆ. ಸೊ ಹಾಗಾಗಿ ಇಂತಹ ಹಕ್ಕಿನ ಮೂಲಕ ಪ್ರತಿಯೊಬ್ಬ ಪ್ರಜೆಯು ಸರ್ಕಾರದ ಜನವಿರೋಧಿ ನೀತಿಗಳನ್ನ ಟೀಕಿಸ್ತಕ್ಕಂಥ ಅಧಿಕಾರವನ್ನ ಪಡೆದಿದ್ದಾನೆ ಅನ್ನುವಂಥದ್ದು. ಸೊ ಇಂತಹ ಹಕ್ಕಿನ ಮೇಲೆ ರಾಜ್ಯ ಕೆಲವು ಬಾರಿ ನಿರ್ಬಂಧನೆಗಳನ್ನ ಹೇರ್ಲಿಕ್ಕೂ ಇಲ್ಲಿ ಅವಕಾಶ ಇದೆ ಅನ್ನುವಂಥದ್ದು. ಸೊ ಇಲ್ಲಿ ಒಟ್ಟಾರೆಯಾಗಿ ಈ ವಾಕ್ ಸ್ವಾತಂತ್ರ್ಯದ ಹಕ್ಕು ಏನನ್ನ ತಿಳಿಸುತ್ತಪ್ಪ ಅಂತಂದ್ರೆ ಇದು ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧವಾಗಿ ಜನತೆ ದನಿ ಎತ್ತಕ್ಕಂತ ಅವಕಾಶವನ್ನ ಈ ವಾಕ್ ಸ್ವಾತಂತ್ರ್ಯದ ಹಕ್ಕಿನ ಮೂಲಕ ಪ್ರತಿಯೊಬ್ಬ ಪ್ರಜೆಯು ಪಡೆದುಕೊಂಡಿರೋದನ್ನ ನಾವಿಲ್ಲಿ ಗುರುತಿಸಬಹುದು ಅನ್ನುವಂಥದ್ದು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಶಿಕ್ಷಣದ ಹಕ್ಕು ಅನ್ನುವಂಥದ್ದು. ಸೊ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಸಾಮರ್ಥ್ಯವನ್ನ ಅಭಿವೃದ್ಧಿ ಪಡಿಸ್ಕೊಳ್ಬೇಕಪ್ಪ ಅಂತಂದ್ರೆ ಅಲ್ಲಿ ಆ ವ್ಯಕ್ತಿ ಶಿಕ್ಷಣವನ್ನ ಪಡೆದಿರಬೇಕಾಗುತ್ತೆ. ಸೊ ಹಾಗಾಗಿ ಇಂದಿನ ಬಹುತೇಕ ರಾಷ್ಟ್ರಗಳು ಏನ್ ಮಾಡಿದಾವೆ, ಮಾಧ್ಯಮಿಕ ಶಿಕ್ಷಣವನ್ನ ಕಡ್ಡಾಯ ಮಾಡಿರೋದನ್ನ ನಾವು ಗುರುತಿಸಬಹುದು. ಸೊ ಇಲ್ಲಿ ನಮ್ಮ ಭಾರತ 6ರಿಂದ 14ನೇ ವರ್ಷದ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣದ ಹಕ್ಕನ್ನ ನೀಡಿರೋದನ್ನ ನಾವಿಲ್ಲಿ ಗುರುತಿಸಬಹುದು. ಸೊ ಇದ್ರ ಜೊತೆಗೆ ನಮ್ಮ ಭಾರತ ಏಪ್ರಿಲ್ 1, 2010ರಲ್ಲಿ ಈ ಕಡ್ಡಾಯ ಶಿಕ್ಷಣದ ಹಕ್ಕಿನ ಕಾಯ್ದೆಯನ್ನ ಜಾರಿಗೆ ತರೋದ್ರ ಮೂಲಕ ಇದನ್ನ ಮಕ್ಕಳಿಗಾಗಿನೇ ಹಕ್ಕನ್ನ ನೀಡಿರೋದನ್ನ ನಾವಿಲ್ಲಿ ಗುರುತಿಸಬಹುದು ಅನ್ನುವಂಥದ್ದು. ಸೊ ಹಾಗಾಗಿ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಸಾಮರ್ಥ್ಯವನ್ನ ಅಭಿವೃದ್ಧಿಪಡಿಸ್ಕೊಳ್ಳಿಕ್ಕೆ ಈ ಶಿಕ್ಷಣದ ಹಕ್ಕು ಅವಕಾಶ ಮಾಡಿಕೊಟ್ಟಿರೋದನ್ನ ನಾವಿಲ್ಲಿ ಗುರುತಿಸಬಹುದು ಅನ್ನುವಂಥದ್ದು. ನೆಕ್ಸ್ಟ್ ಸಂಘ ಸಂಸ್ಥೆಗಳನ್ನ ಸ್ಥಾಪಿಸುವ ಹಕ್ಕು ಅನ್ನುವಂಥದ್ದು. ಸೊ ಇಲ್ಲಿ ಮಾನವ ಅಂತಕ್ಕಂಥದ್ದು ಇವನು ಸಮಾಜ ಜೀವಿ, ಸಂಘ ಜೀವಿ. ಹೀಗಾಗಿರೋದ್ರಿಂದ ಅವನ ಬೇಡಿಕೆಗಳು ಸಮೇತ ಬೇರೆ ಬೇರೆ ರೀತಿಯಾದಂತಹ ಹಲವಾರು ಬೇಡಿಕೆಗಳನ್ನ ಪ್ರತಿಯೊಬ್ಬ ವ್ಯಕ್ತಿಯು ಹೊಂದಿದ್ದಾನೆ. ಸೊ ಇಂತಹ ಹಲವು ಬೇಡಿಕೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಮಾನವ ಹಲವಾರು ರೀತಿಯಾದಂತಹ ಸಂಘ ಸಂಸ್ಥೆಗಳನ್ನ ಸ್ಥಾಪಿಸ್ಕೊಳ್ತಕ್ಕಂತ ಹಕ್ಕನ್ನ ರಾಜ್ಯದಿಂದ ಪಡೆದುಕೊಂಡಿರೋದನ್ನ ನಾವು ಗುರುತಿಸಬಹುದು. ಸೊ ಅದಕ್ಕೆ ಅನುಗುಣವಾಗಿ ಮಾನವ ಹಲವಾರು ರೀತಿಯಾದ ಪ್ರತಿಯೊಬ್ಬ ಪ್ರಜೆ ಹಲವಾರು ರೀತಿಯಾದಂತಹ ಸಂಘ ಸಂಸ್ಥೆಗಳನ್ನ ಸ್ಥಾಪನೆ ಮಾಡ್ಕೊಂಡಿರೋದನ್ನ ನಾವು ಗುರುತಿಸಬಹುದು. ಸೊ ಉದಾಹರಣೆಗೆ ಕ್ರಿಕೆಟ್ ಸಂಘ ಆಗಿರ್ಬೋದು, ರೋಟರಿ ಕ್ಲಬ್ ಆಗಿರ್ಬೋದು, ಲಯನ್ಸ್ ಕ್ಲಬ್ ಆಗಿರ್ಬೋದು, ಸೊ ಇತ್ಯಾದಿ. ಸೊ ಇಂತಹ ಹಲವಾರು ರೀತಿಯಾದಂತಹ ಸಂಘ ಸಂಸ್ಥೆಗಳನ್ನ ಸ್ಥಾಪಿಸಿಕೊಳ್ತಕ್ಕಂತಹ ಹಕ್ಕನ್ನ ಪ್ರತಿಯೊಬ್ಬ ಪ್ರಜೆಯು ಇಲ್ಲಿ ರಾಜ್ಯದಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆ ಇಂತಹ ಹಕ್ಕಿನ ಮೂಲಕ ತನ್ನ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಹಲವು ರೀತಿಯಾದಂತಹ ಅಥವಾ ಹಲವು ವಿಧದಂತಹ ಸಂಘ ಸಂಸ್ಥೆಗಳನ್ನ ಸ್ಥಾಪಿಸಿಕೊಳ್ಳಿಕ್ಕೆ ಈ ಹಕ್ಕು ಪ್ರತಿಯೊಬ್ಬ ಪ್ರಜೆಗೂ ಅವಕಾಶ ಮಾಡಿಕೊಟ್ಟಿರೋದನ್ನ ನಾವಿಲ್ಲಿ ಗುರುತಿಸಬಹುದು ಅನ್ನುವಂಥದ್ದು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಪತ್ರಿಕಾ ಸ್ವಾತಂತ್ರ್ಯದ ಹಕ್ಕು. ಸೊ ಇಂತಹ ಪತ್ರಿಕಾ ಸ್ವಾತಂತ್ರ್ಯದ ಹಕ್ಕಿನ ಮೂಲಕ ರಾಜ್ಯ ಪ್ರತಿಯೊಬ್ಬ ಪ್ರಜೆಗೂ ತನ್ನ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ಪತ್ರಿಕೆಗಳ ಮೂಲಕ ಅಥವಾ ಸಮೂಹ ಮಾಧ್ಯಮಗಳ ಮೂಲಕ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಸೊ ಇಂತಹ ಹಕ್ಕನ್ನ ಪಡೆದುಕೊಳ್ಳೋದ್ರ ಮೂಲಕ ಪ್ರತಿಯೊಬ್ಬ ಪ್ರಜೆಯು ಸರ್ಕಾರದ ಅದಕ್ಷ ಆಡಳಿತದ ವಿರುದ್ಧವಾಗಿ ಟೀಕಿಸ್ತಕ್ಕಂತಹ ಅದನ್ನ ವಿರೋಧಿಸ್ತಕ್ಕಂಥ ಅಧಿಕಾರವನ್ನ ಪಡೆದುಕೊಂಡಿದ್ದಾನೆ. ಆ ಮೂಲಕ ಸರ್ಕಾರವನ್ನ ಎಚ್ಚೆತ್ತಿಸಿ ಸರಿದಾರಿಗೆ ತರ್ತಕ್ಕಂಥ ಕೆಲಸವನ್ನ ಪ್ರತಿಯೊಬ್ಬ ಪ್ರಜೆನೂ ಮಾಡತಕ್ಕಂಥ ಅಧಿಕಾರವನ್ನ ಈ ಒಂದು ಪತ್ರಿಕಾ ಸ್ವಾತಂತ್ರ್ಯದ ಹಕ್ಕಿನ ಮೂಲಕ ಪಡೆದುಕೊಂಡಿರೋದನ್ನ ನಾವಿಲ್ಲಿ ಕಾಣಬಹುದು ಅನ್ನುವಂಥದ್ದು. ಸೊ ಇಲ್ಲಿ ಇಂತಹ ಹಕ್ಕಿನ ಮೇಲೆ ರಾಜ್ಯ ಕೆಲವಾರು ಬಾರಿ ನಿರ್ಬಂಧನೆಗಳನ್ನು ಹೇಳಲಿಕ್ಕೆ ಅವಕಾಶ ಇದೆ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಒನ್ ಯಾವ್ದಪ್ಪ ಅಂತಂದ್ರೆ ಧಾರ್ಮಿಕ ಸ್ವಾತಂತ್ರ್ಯದ ಧಾರ್ಮಿಕ ಹಕ್ಕು ಅಂತಕ್ಕಂಥ. ಸೊ ಇಲ್ಲಿ ಇಂತಹ ಧಾರ್ಮಿಕ ಹಕ್ಕನ್ನ ನಾವ್ ಎಲ್ಲಿ ಕಾಣಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಜಾತ್ಯತೀತ ರಾಷ್ಟ್ರಗಳಲ್ಲಿ ಮಾತ್ರ ಇಂತಹ ಧಾರ್ಮಿಕ ಹಕ್ಕನ್ನ ಕಾಣಲಿಕ್ಕೆ ಸಾಧ್ಯ. ಸೊ ಇಲ್ಲಿ ಇಂತಹ ಹಕ್ಕಿನ ಮೂಲಕ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಮನಸ್ಸಿಗೆ ಬಂದಂತಹ ಧರ್ಮವನ್ನ
ಆಚರಿಸುವ ಅಥವಾ ಆ ಸಂಪ್ರದಾಯಗಳನ್ನು ಅನುಸರಿಸುವ ಅಥವಾ ಧಾರ್ಮಿಕ ಗ್ರಂಥಗಳನ್ನು ಓದುವ ಅಥವಾ ಅವುಗಳನ್ನು ಅನುಸರಿಸುವ ಒಂದು ಅವಕಾಶವನ್ನ ಇಂತಹ ಹಕ್ಕಿನ ಮೂಲಕ ಪ್ರತಿಯೊಬ್ಬ ಪ್ರಜೆನೂ ಪಡ್ಕೊಳ್ತಾನೆ. ತನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ತನಗೆ ಸರಿ ಎನಿಸಿದಂತಹ ಧರ್ಮವನ್ನ ಓದುವ, ಆಚರಿಸುವ ಅಥವಾ ಧಾರ್ಮಿಕ ಗ್ರಂಥಗಳನ್ನ ಪ್ರಚಾರ ಮಾಡುವ ಅಧಿಕಾರವನ್ನ ಈ ಹಕ್ಕಿನ ಮೂಲಕ ರಾಜ್ಯದಲ್ಲಿ ವಾಸಿಸುವ ಪ್ರತಿಯೊಬ್ಬ ಪ್ರಜೆಯು ಪಡೆದುಕೊಂಡಿದ್ದಾನೆ ಅನ್ನುವುದು. ಆದ್ರೆ ಇಂತಹ ಹಕ್ಕಿನ ಮೇಲೆ ರಾಜ್ಯ ಕೆಲವು ಸಂದರ್ಭಗಳಲ್ಲಿ ನಿಯಂತ್ರಣಗಳನ್ನ ಅಥವಾ ನಿರ್ಬಂಧಗಳನ್ನ ಏರಿರೋದನ್ನು ಸಮೇತ ನಾವಿಲ್ಲಿ ಗುರುತಿಸಬಹುದು ಅನ್ನುವಂಥ. ಸೊ ಇಷ್ಟು ಹಕ್ಕುಗಳು ಈ ನಾಗರಿಕ ಹಕ್ಕುಗಳು ಅಂತೇಳಿ ನಾವು ಗುರುತಿಸಬಹುದು ಅನ್ನುವಂಥ. ಸೊ ಯಾವ್ಯಾವು ಅಂತೇಳಿ ನಾವು ನೋಡೋದಾದ್ರೆ ಕುಟುಂಬದ ಹಕ್ಕು, ಜೀವಿಸುವ ಹಕ್ಕು, ಮತ್ತೆ ಸ್ವಾತಂತ್ರ್ಯದ ಹಕ್ಕು, ಸಮಾನತೆಯ ಹಕ್ಕು, ವಾಕ್ ಸ್ವಾತಂತ್ರ್ಯದ ಹಕ್ಕು, ಶಿಕ್ಷಣದ ಹಕ್ಕು, ಸಂಘ ಸಂಸ್ಥೆಗಳನ್ನ ಸ್ಥಾಪಿಸುವ ಹಕ್ಕು, ವಾಕ್ ಸ್ವಾತಂತ್ರ್ಯದ ಹಕ್ಕು, ಮತ್ತೆ ಇನ್ನೊಂದು ಧಾರ್ಮಿಕ ಹಕ್ಕು. ಸೊ ಇತ್ಯಾದಿ ಹಕ್ಕುಗಳನ್ನ ಈ ನಾಗರಿಕ ಹಕ್ಕುಗಳು ಒಳಗೊಂಡಿರೋದನ್ನು ನಾವಿಲ್ಲಿ ಗುರುತಿಸಬಹುದು ಅನ್ನುವಂಥದ್ದು. ನೆಕ್ಸ್ಟ್ ಎರಡನೇದಾದಪ್ಪ ಅಂತಂದ್ರೆ ರಾಜಕೀಯ ಹಕ್ಕುಗಳು ಅನ್ನುವಂಥದ್ದು. ಸೊ ಇಲ್ಲಿ ಇಂತಹ ರಾಜಕೀಯ ಹಕ್ಕುಗಳು ಪ್ರಜಾಪ್ರಭುತ್ವ ಸರ್ಕಾರದ ಆಧಾರ ಸ್ತಂಭಗಳಾಗಿರ್ತವೆ ಅನ್ನುವಂಥದ್ದು. ಸೊ ಇಂತಹ ರಾಜಕೀಯ ಹಕ್ಕುಗಳನ್ನ ನಾವು ಎಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆಯಪ್ಪ ಅಂತಂದ್ರೆ ಕೇವಲ ಪ್ರಜಾಸತ್ತಾತ್ಮಕ ರಾಷ್ಟ್ರಗಳಲ್ಲಿ ಮಾತ್ರ ಇಂತಹ ರಾಜಕೀಯ ಹಕ್ಕುಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಹಾಗಾದ್ರೆ ಇಂತಹ ರಾಜಕೀಯ ಹಕ್ಕುಗಳು ಅಂದ್ರೆ ಏನಪ್ಪಾ ಅಂತೇಳಿ ನಾವು ನೋಡೋದಾದ್ರೆ, ಸೊ ಇಲ್ಲಿ ರಾಜ್ಯದ ರಾಜಕೀಯ ಚಟುವಟಿಕೆಗಳಲ್ಲಿ ಮುಕ್ತವಾಗಿ ಅಥವಾ ಸಕ್ರಿಯವಾಗಿ ಪ್ರತಿಯೊಬ್ಬ ಪ್ರಜೆಗೂ ಯಾವುದೇ ತಾರತಮ್ಯತೆಗಳಿಲ್ಲದೆ ಭಾಗವಹಿಸಲಿಕ್ಕೆ ಅವಕಾಶ ಇದ್ರೆ ಅದನ್ನೇ ಇಲ್ಲಿ ರಾಜಕೀಯ ಹಕ್ಕುಗಳು ಅಂತೇಳಿ ಕರಿತೀವಿ ಅನ್ನುವಂಥ. ಅಂತ ಹೇಳಿದ್ರೆ ಯಾವುದೇ ತಾರತಮ್ಯತೆಗಳಿಲ್ಲದೆ ಪ್ರತಿಯೊಬ್ಬ ಪ್ರಜೆಯು ರಾಜ್ಯದ ರಾಜಕೀಯ ಚಟುವಟಿಕೆಗಳಲ್ಲಿ ಮುಕ್ತವಾಗಿ ಸಕ್ರಿಯವಾಗಿ ಭಾಗವಹಿಸಲಿಕ್ಕೆ ಅವಕಾಶ ಇರೋದನ್ನೇ ಇಲ್ಲಿ ರಾಜಕೀಯ ಹಕ್ಕುಗಳು ಅಂತೇಳಿ ಕರಿತೀವಿ. ಸೊ ಇಂತಹ ರಾಜಕೀಯ ಹಕ್ಕುಗಳನ್ನ ನಾವು ಕೇವಲ ಪ್ರಜಾಸತ್ತಾತ್ಮಕ ರಾಷ್ಟ್ರಗಳಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ ಇರೋದನ್ನು ನಾವಿಲ್ಲಿ ಗುರುತಿಸಬಹುದು. ಸೊ ಹಾಗಾದ್ರೆ ಇಂತಹ ರಾಜಕೀಯ ಹಕ್ಕುಗಳು ಯಾವ್ಯಾವು ಅಂತೇಳಿ ನಾವು ನೋಡೋದಾದ್ರೆ ಮತದಾನದ ಹಕ್ಕು, ಚುನಾವಣೆಗೆ ಸ್ಪರ್ಧಿಸುವ ಹಕ್ಕು, ಸಾರ್ವಜನಿಕ ಹುದ್ದೆಯನ್ನ ಹೊಂದುವ ಹಕ್ಕು, ಮತ್ತೆ ಸರ್ಕಾರವನ್ನ ಟೀಕಿಸುವ ಹಕ್ಕು, ಮತ್ತೆ ಇನ್ನೊಂದು ದೂರು ನೀಡುವ ಹಕ್ಕು. ಸೊ ಈ ರೀತಿಯಾದಂತಹ ರಾಜಕೀಯ ಹಕ್ಕುಗಳು ಇರೋದನ್ನ ನಾವಿಲ್ಲಿ ಗುರುತಿಸಬಹುದು. ಸೊ ಇವುಗಳನ್ನ ನಾವು ಒಂದೊಂದಾಗಿ ನೋಡೋದಾದ್ರೆ, ಸೊ ಇಲ್ಲಿ ಫಸ್ಟ್ ಒನ್ ಯಾವ್ದಪ್ಪ ಅಂತಂದ್ರೆ ಮತದಾನದ ಹಕ್ಕು ಅಂತಕ್ಕಂಥದ್ದು. ಸೊ ಈ ಮತದಾನದ ಹಕ್ಕು ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದ ಪಾವಿತ್ರ್ಯತೆಯನ್ನ ಕಾಪಾಡತಕ್ಕಂತ ಒಂದು ಹಕ್ಕಾಗಿರೋದನ್ನ ನಾವಿಲ್ಲಿ ಗುರುತಿಸಬಹುದು. ಸೊ ಇಂತಹ ಹಕ್ಕಿನ ಮೂಲಕ ಪ್ರಜೆಗಳು ತಮ್ಮದೇ ಆದಂತ ಸರ್ಕಾರವನ್ನ ರಚನೆ ಮಾಡ್ಕೊಳ್ಳಿಕ್ಕೆ ಈ ಹಕ್ಕು ಅವಕಾಶವನ್ನ ಮಾಡಿಕೊಡುತ್ತೆ. ಸೊ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ವಯೋಮಿತಿಯನ್ನ ಅಥವಾ ವಯಸ್ಸನ್ನ ತುಂಬಿದ ಪ್ರತಿಯೊಬ್ಬ ಪ್ರಜೆಯು ಇಂತಹ ಮತದಾನದ ಹಕ್ಕನ್ನ ಪಡೆದುಕೊಂಡಿರ್ತಾರೆ ಅನ್ನುವಂಥದ್ದು. ಸೊ ಇಲ್ಲಿ ಇಂತಹ ಮತದಾನದ ಹಕ್ಕು ಯಾವುದೇ ಪ್ರಜೆಗೆ ಯಾವುದೇ ರೀತಿಯಾದ ಭೇದ ಭಾವವನ್ನು ತೋರದೆ ಒಂದು ನಿರ್ದಿಷ್ಟ ವಯೋಮಿತಿಯನ್ನು ತಲುಪಿದ್ರೆ ಸೊ ಅಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ಪ್ರಜೆಯು ಈ ಮತದಾನದ ಹಕ್ಕನ್ನ ಪಡ್ಕೊಳ್ತಾನೆ. ಸೊ ಈ ಹಕ್ಕಿನ ಮೂಲಕ ತನಗೆ ಬೇಕಾದಂತಹ ವ್ಯಕ್ತಿಗೆ ಮತದಾನವನ್ನ ಹಾಕೋದ್ರ ಮೂಲಕ ತನ್ನ ಸರ್ಕಾರವನ್ನ ತಾನೇ ರಚನೆ ಮಾಡ್ಕೊಳ್ತಕ್ಕಂಥ ಅಧಿಕಾರವನ್ನ ಅಥವಾ ಅವಕಾಶವನ್ನ ಈ ಮತದಾನದ ಹಕ್ಕು ಪ್ರತಿಯೊಬ್ಬ ಪ್ರಜೆಗೂ ಮಾಡ್ಕೊಡೋದನ್ನ ನಾವಿಲ್ಲಿ ಗುರುತಿಸಬಹುದು. ನೆಕ್ಸ್ಟ್ ಸೆಕೆಂಡ್ ಒನ್ ಯಾವ್ದಪ್ಪ ಅಂತಂದ್ರೆ ಚುನಾವಣೆಗೆ ಸ್ಪರ್ಧಿಸುವ ಹಕ್ಕು ಅಂತಕ್ಕಂಥ. ಸೊ ಇದು ಅಷ್ಟೇ ಈ ಪ್ರಜಾಸತ್ತಾತ್ಮಕ ಸರ್ಕಾರದ ಒಂದು ಆಧಾರವಾಗಿದೆ. ಸೊ ಅಂತ ಹೇಳಿದ್ರೆ ಕೆಲವಾರು ನಿರ್ದಿಷ್ಟ ಅರ್ಹತೆಗಳನ್ನ ಪೂರೈಸಿದ ಯಾವುದೇ ಪ್ರಜೆ, ಸೊ ಅವನು ಉದಾಹರಣೆ ನಾವು ನೋಡಿದ್ರೆ ವಯಸ್ಸಾಗಿರ್ಬೋದು, ವಾಸಸ್ಥಳ ಆಗಿರ್ಬೋದು, ಸೊ ಇತ್ಯಾದಿ. ಸೊ ಇಂತಹ ನಿರ್ದಿಷ್ಟ ಅರ್ಹತೆಗಳನ್ನ ಪೂರೈಸಿದ ಪ್ರತಿಯೊಬ್ಬ ಪ್ರಜೆಯು ಇಲ್ಲಿ ಪ್ರಜಾಸತ್ತಾತ್ಮಕ ಸಂಸ್ಥೆಗಳಾದಂತಹ ಬೇರೆ ಬೇರೆ ಚುನಾವಣೆಗಳಲ್ಲಿ ಸ್ಪರ್ಧಿಸಲಿಕ್ಕೆ ಈ ಚುನಾವಣೆಗೆ ಸ್ಪರ್ಧಿಸುವ ಹಕ್ಕು ಅವಕಾಶವನ್ನ ಮಾಡಿಕೊಡುತ್ತೆ. ಹೀಗೆ ಈ ಹಕ್ಕು ಅವಕಾಶ ಮಾಡಿಕೊಡೋದ್ರ ಮೂಲಕ ತನ್ನ ಸರ್ಕಾರವನ್ನು ಸ್ವತಃ ತಾನೇ ರಚಿಸಿಕೊಳ್ಳಿಕ್ಕೆ ಈ ಚುನಾವಣೆಗೆ ಸ್ಪರ್ಧಿಸುವ ಹಕ್ಕು ಅವಕಾಶ ಮಾಡಿಕೊಟ್ಟಿರೋದನ್ನ ನಾವಿಲ್ಲಿ ಗುರುತಿಸಬಹುದು ಅನ್ನುವಂಥದ್ದು. ನೆಕ್ಸ್ಟ್ ಥರ್ಡ್ ಒನ್ ಯಾವ್ದಪ್ಪ ಅಂತಂದ್ರೆ ಸಾರ್ವಜನಿಕ ಉದ್ಯೋಗವನ್ನು ಹೊಂದುವ ಹಕ್ಕು.
ಸೊ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಅರ್ಹ ಪ್ರಜೆಗಳು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸರ್ಕಾರಿ ಉದ್ಯೋಗವನ್ನ ಹೊಂದಲಿಕ್ಕೆ ಇಲ್ಲಿ ಅವಕಾಶವನ್ನ ಈ ಸಾರ್ವಜನಿಕ ಉದ್ಯೋಗದ ಹಕ್ಕು ಅವಕಾಶ ಮಾಡಿಕೊಡುತ್ತೆ ಅನ್ನುವಂಥ ಅಂತ ಹೇಳಿದ್ರೆ ಅರ್ಹತೆಯುಳ್ಳ ಯಾವುದೇ ವ್ಯಕ್ತಿ ಯಾವುದೇ ತಾರತಮ್ಯತೆಗಳಿಲ್ಲದೆ ಸರ್ಕಾರಿ ಉದ್ಯೋಗವನ್ನ ಹೊಂದಲಿಕ್ಕೆ ಈ ಹಕ್ಕು ಅವಕಾಶ ಮಾಡಿಕೊಟ್ಟಿರೋದನ್ನ ನಾವಿಲ್ಲಿ ಗುರುತಿಸಬಹುದು ಅನ್ನುವಂಥ. ನೆಕ್ಸ್ಟ್ ಫೋರ್ತ್ ಒನ್ ಯಾವ್ದಪ್ಪ ಅಂತಂದ್ರೆ ಸರ್ಕಾರವನ್ನ ಟೀಕಿಸುವ ಹಕ್ಕು. ಸೊ ಇಲ್ಲಿ ಪ್ರಜಾಸತ್ತಾತ್ಮಕ ಸರ್ಕಾರಗಳಲ್ಲಿ ಇಂತಹ ಸರ್ಕಾರವನ್ನ ಟೀಕಿಸಿ ಸರಿದಾರಿಗೆ ತರ್ತಕ್ಕಂತ ಒಂದು ಅಧಿಕಾರವನ್ನ ಪ್ರತಿಯೊಬ್ಬ ಪ್ರಜೆಗೂ ನೀಡಲಾಗಿದೆ. ಒಂದ್ ವೇಳೆ ಸರ್ಕಾರ ಜನವಿರೋಧಿ ನೀತಿಗಳನ್ನ ರೂಪಿಸ್ತಾ ಇದೆ, ಜನತೆಗೆ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿ ಆಡಳಿತವನ್ನ ನಡೆಸ್ತಾ ಇದೆ ಅಂತ ಹೇಳಿದ್ರೆ ಅಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ಪ್ರಜೆಯು ಈ ಹಕ್ಕಿನ ಮೂಲಕ ಸರ್ಕಾರವನ್ನ ಟೀಕಿಸೋದ್ರ ಮೂಲಕ ಅದನ್ನ ಸರಿದಾರಿಗೆ ತರ್ತಕ್ಕಂತ ಕೆಲಸವನ್ನ ಪ್ರತಿಯೊಬ್ಬ ಪ್ರಜೆಯೂ ಮಾಡಲಿಕ್ಕೆ ಅವಕಾಶವನ್ನ ಈ ಸರ್ಕಾರವನ್ನ ಟೀಕಿಸುವ ಹಕ್ಕು ಅವಕಾಶ ಮಾಡಿಕೊಟ್ಟಿರೋದನ್ನ ನಾವಿಲ್ಲಿ ಗುರುತಿಸಬಹುದು ಅನ್ನುವಂಥದ್ದು. ನೆಕ್ಸ್ಟ್ ಲಾಸ್ಟ್ ಒನ್ ಯಾವುದು? ದೂರು ನೀಡುವ ಹಕ್ಕು. ಸೊ ಈ ದೂರು ನೀಡುವ ಹಕ್ಕು ಪ್ರಜೆಗಳಿಗೆ ಏನನ್ನ ಒದಗಿಸಿಕೊಡುತ್ತೆ ಅಂತ ಹೇಳಿದ್ರೆ ತಮ್ಮ ಕುಂದು ಕೊರತೆಗಳನ್ನ ಸರ್ಕಾರ ಗಮನಕ್ಕೆ ತರೋದ್ರ ಮೂಲಕ ಆ ಕುಂದು ಕೊರತೆಗಳನ್ನ ನೀಗಿಸ್ಕೊಳ್ತಕ್ಕಂಥ ಅವಕಾಶವನ್ನ ಈ ದೂರು ನೀಡುವ ಹಕ್ಕು ಪ್ರತಿಯೊಬ್ಬ ಪ್ರಜೆಗೂ ಅವಕಾಶ ಮಾಡಿಕೊಡುತ್ತೆ. ಸೊ ಅಂತ ಹೇಳಿದ್ರೆ ಈ ಪ್ರಜಾಸತ್ತಾತ್ಮಕ ಸರ್ಕಾರಗಳಲ್ಲಿ ಹಲವು ಇರ್ತಕ್ಕಂಥ ಪ್ರಜೆಗಳು ಏನಾದ್ರೂ ತೊಂದರೆಗೆ ಸಿಲುಕಿದ್ದಾರೆ ಅಂತ ಹೇಳಿದ್ರೆ ಅಂತಹ ಸಂದರ್ಭದಲ್ಲಿ ಆ ತೊಂದರೆಗಳನ್ನ ಬಗೆಹರಿಸಿ ಕೊಡಿ ಅಂತೇಳಿ ಸರ್ಕಾರಕ್ಕೆ ದೂರನ್ನ ನೀಡೋದ್ರ ಮೂಲಕ ಆ ತೊಂದರೆಗಳಿಗೆ ವಿಮುಕ್ತಿ ಹೊಂದತಕ್ಕಂಥ ಅವಕಾಶವನ್ನ ಈ ದೂರುವ ನೀಡುವ ಹಕ್ಕು ಪ್ರತಿಯೊಬ್ಬ ಪ್ರಜೆಗೂ ಒದಗಿಸಿ ಕೊಟ್ಟಿರೋದನ್ನ ನಾವಿಲ್ಲಿ ಕಾಣಬಹುದು ಅನ್ನುವಂಥದ್ದು. ನೆಕ್ಸ್ಟ್ ಥರ್ಡ್ ಒನ್ ಯಾವ್ದಪ್ಪ ಅಂತ ಹೇಳಿದ್ರೆ ಆರ್ಥಿಕ ಹಕ್ಕುಗಳು ಅನ್ನುವಂಥದ್ದು. ಸೊ ಇಲ್ಲಿ ಆರ್ಥಿಕ ಹಕ್ಕುಗಳು ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಪ್ರಜೆಯು ತನ್ನ ಜೀವನಕ್ಕೆ ಬೇಕಾದಂತಹ ಅಥವಾ ತನ್ನ ಜೀವನವನ್ನ ನಡೆಸಲಿಕ್ಕೆ ಬೇಕಾದಂತಹ ಭದ್ರತೆಯನ್ನ ಅಥವಾ ಅವಕಾಶವನ್ನ ಒದಗಿಸಿಕೊಡ್ತಕ್ಕಂಥದ್ದೇ ಈ ಆರ್ಥಿಕ ಹಕ್ಕುಗಳು ಅನ್ನುವಂಥದ್ದು. ಸೊ ಇಂತಹ ಆರ್ಥಿಕ ಹಕ್ಕಿನ ಮೂಲಕ ಪ್ರತಿಯೊಬ್ಬ ಪ್ರಜೆಯು ತನ್ನ ಜೀವನ ನಿರ್ವಹಣೆಗೆ ಬೇಕಾದಂತಹ ಆಹಾರ ಆಗಿರ್ಬೋದು, ವಸತಿ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಸೊ ಇವುಗಳನ್ನ ಹೊಂದೋದ್ರ ಮೂಲಕ ಒಂದು ಕನಿಷ್ಠ ಜೀವನ ಮಟ್ಟವನ್ನ ಹೊಂದಲಿಕ್ಕೆ ಇಂತಹ ಆರ್ಥಿಕ ಹಕ್ಕುಗಳು ಅವಕಾಶ ಮಾಡಿಕೊಡೋದನ್ನ ನಾವಿಲ್ಲಿ ಗುರುತಿಸಬಹುದು ಅನ್ನುವಂಥದ್ದು. ಸೊ ಇಲ್ಲಿ ಒಟ್ಟಾರೆಯಾಗಿ ಈ ಆರ್ಥಿಕ ಹಕ್ಕುಗಳು ಅಂತ ಹೇಳಿದ್ರೆ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬ ಪ್ರಜೆಯು ತನ್ನ ದಿನನಿತ್ಯದ ಜೀವನವನ್ನ ನಡೆಸಲಿಕ್ಕೆ ಒಂದು ಭದ್ರತೆಯನ್ನ ಅಥವಾ ಒಂದು ಅವಕಾಶವನ್ನ ಒದಗಿಸಿಕೊಡ್ತಕ್ಕಂಥದ್ದೇ ಈ ಆರ್ಥಿಕ ಹಕ್ಕಾಗಿದೆ ಅನ್ನುವಂಥದ್ದು. ಇಂತಹ ಆರ್ಥಿಕ ಹಕ್ಕುಗಳು ಯಾವ್ಯಾವು ಅಂತೇಳಿ ನಾವು ನೋಡೋದಾದ್ರೆ ಆಸ್ತಿಯ ಹಕ್ಕು, ಒಪ್ಪಂದದ ಹಕ್ಕು, ಉದ್ಯೋಗದ ಹಕ್ಕು, ವಿರಾಮ ಮತ್ತೆ ವಿಶ್ರಾಂತಿಯ ಹಕ್ಕು, ಮತ್ತೆ ಲಾಸ್ಟ್ ಒನ್ ಭೌತಿಕ ಸುಭದ್ರತೆಯ ಹಕ್ಕು ಅನ್ನುವಂಥದ್ದು. ಸೊ ಇಲ್ಲಿ ಇವುಗಳನ್ನ ಒಂದೊಂದಾಗಿ ನಾವು ಚರ್ಚಿಸೋದಾದ್ರೆ ಇಲ್ಲಿ ಫಸ್ಟ್ ಒನ್ ಯಾವ್ದಪ್ಪ ಅಂತಂದ್ರೆ ಆಸ್ತಿಯ ಹಕ್ಕು. ಸೊ ಇಲ್ಲಿ ಈ ಆಸ್ತಿಯ ಹಕ್ಕು ಪ್ರತಿಯೊಬ್ಬ ಪ್ರಜೆಯು ತನ್ನದೇ ಆದಂತಹ ಆಸ್ತಿಯನ್ನ ಹೊಂದಲಿಕ್ಕೆ ಇದು ಅವಕಾಶ ಮಾಡಿಕೊಡುತ್ತೆ. ಸೊ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಪ್ರಜೆಯು ಕಾನೂನಿನ ಪರಿಮಿತಿಯ ಒಳಗಡೆನೆ ಇಂತಹ ಆಸ್ತಿಯನ್ನ ಸಂಪಾದನೆ ಮಾಡ್ಕೊಳ್ಳೋದ್ರ ಮೂಲಕ ತನ್ನದೇ ಆದಂತಹ ಗೌರವಯುತವಾದಂತಹ ನೆಮ್ಮದಿಯುತವಾದಂತಹ ಜೀವನವನ್ನ ನಡೆಸಲಿಕ್ಕೆ ಈ ಆಸ್ತಿಯ ಹಕ್ಕು ಪ್ರತಿಯೊಬ್ಬ ಪ್ರಜೆಗೂ ಅವಕಾಶವನ್ನ ಮಾಡಿಕೊಡುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಸೆಕೆಂಡ್ ಒನ್ ಯಾವ್ದಪ್ಪ ಅಂತಂದ್ರೆ ಒಪ್ಪಂದದ ಹಕ್ಕು. ಸೊ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಪ್ರಜೆಯು ತನ್ನ ವ್ಯವಹಾರಗಳನ್ನ ಅಥವಾ ತನ್ನ ವ್ಯಾಪಾರಗಳನ್ನ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಬ್ಬ ವ್ಯಕ್ತಿಯ ಜೊತೆಗೆ ಒಪ್ಪಂದವನ್ನ ಮಾಡ್ಕೊಳ್ಳೋದ್ರ ಮೂಲಕ ತನ್ನ ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಈ ಒಪ್ಪಂದದ ಹಕ್ಕು ಅವಕಾಶ ಮಾಡಿಕೊಡುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಮೂರನೇದು ಯಾವ್ದಪ್ಪ ಅಂತಂದ್ರೆ ಉದ್ಯೋಗದ ಹಕ್ಕು. ಸೊ ಇಲ್ಲಿ ಪ್ರಮುಖವಾಗಿ ಈ ಉದ್ಯೋಗದ ಹಕ್ಕು ಅಂತಕ್ಕಂಥದ್ದು ಅರ್ಹತೆಯನ್ನ ಹೊಂದಿರತಕ್ಕಂಥ ಅಥವಾ ಸಾಮರ್ಥ್ಯವನ್ನ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ತನ್ನದೇ ಆದಂತಹ ಖಾಸಗಿ ಉದ್ಯೋಗವನ್ನ ಹೊಂದಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಸೊ ಇಂತಹ ಖಾಸಗಿ ಉದ್ಯೋಗವನ್ನ ಮಾಡತಕ್ಕಂತ
ಸಂದರ್ಭದಲ್ಲಿ ಪ್ರತಿಯೊಬ್ಬ ಪ್ರಜೆಯು ಕಾನೂನಿನ ವ್ಯಾಪ್ತಿಯನ್ನ ಮೀರದೆ ಇಂತಹ ಖಾಸಗಿ ಉದ್ಯೋಗವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಸೊ ಈ ಮೂಲಕವಾಗಿ ತನ್ನದೇ ಆದ ಆಸ್ತಿಯನ್ನು ಸಂಪಾದನೆ ಮಾಡಿ ಸಮಾಜದಲ್ಲಿ ಒಂದು ಗೌರವಯುತವಾದಂತಹ ಉನ್ನತವಾದಂತಹ ಜೀವನವನ್ನು ನಡೆಸಲಿಕ್ಕೆ ಈ ಉದ್ಯೋಗದ ಹಕ್ಕು ಅವಕಾಶ ಮಾಡಿಕೊಟ್ಟಿರೋದನ್ನ ನಾವಿಲ್ಲಿ ಗುರುತಿಸಬಹುದು ಅನ್ನುವಂಥದ್ದು. ನೆಕ್ಸ್ಟ್ ಫೋರ್ತ್ ಒನ್ ಯಾವ್ದಪ್ಪ ಅಂತಂದ್ರೆ ವಿರಾಮ ಮತ್ತು ವಿಶ್ರಾಂತಿಯ ಹಕ್ಕು. ಸೊ ಈ ವಿರಾಮ ಮತ್ತು ವಿಶ್ರಾಂತಿಯ ಹಕ್ಕು ಪ್ರತಿಯೊಬ್ಬ ಕೆಲಸಗಾರನಿಗೂ ರಾಷ್ಟ್ರನೇ ಒದಗಿಸಿಕೊಟ್ಟಿರೋದನ್ನ ನಾವಿಲ್ಲಿ ಗುರುತಿಸಬಹುದು. ಸೊ ಯಾಕಪ್ಪ ಅಂತ ಹೇಳಿದ್ರೆ ತನ್ನ ಕಾರ್ಯದಲ್ಲಿ ದಕ್ಷತೆಯನ್ನ ಕಾಪಾಡ್ಕೊಳ್ಳಿಕ್ಕೆ ಮತ್ತೆ ತನ್ನ ಕಾರ್ಯದಲ್ಲಿ ನೈಪುಣ್ಯತೆಯನ್ನ ಕಾಪಾಡಿಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇಂತಹ ವಿರಾಮ ಮತ್ತು ವಿಶ್ರಾಂತಿಯ ಹಕ್ಕನ್ನ ಪ್ರತಿಯೊಬ್ಬ ಪ್ರಜೆಗೂ ರಾಷ್ಟ್ರ ನೀಡಿದೆ ಅಂತ ಹೇಳಿದ್ರೆ ಖಾಸಗಿ ಉದ್ಯೋಗವನ್ನ ಮಾಡತಕ್ಕಂಥ ಖಾಸಗಿ ಅಥವಾ ಸಾರ್ವಜನಿಕ ಯಾವ್ದಾದ್ರೂ ಆಗಿರ್ಬೋದು. ಸೊ ಅಲ್ಲಿ ಉದ್ಯೋಗವನ್ನ ಮಾಡತಕ್ಕಂಥ ವ್ಯಕ್ತಿ ತಾನು ತನ್ನ ಮನಸ್ಸಿಗೆ ಯಾವುದೇ ಧಕ್ಕೆಯಾಗದಂತೆ ಅಥವಾ ತನ್ನ ದೈಹಿಕ ಸಾಮರ್ಥ್ಯಕ್ಕೆ ಯಾವುದೇ ಧಕ್ಕೆಯಾಗದಂತೆ ತನ್ನ ಕಾರ್ಯದಲ್ಲಿ ದಕ್ಷತೆಯನ್ನ ಸಾಮರ್ಥ್ಯವನ್ನ ಕಾಪಾಡಿಕೊಳ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಇಂತಹ ವಿರಾಮ ಮತ್ತು ವಿಶ್ರಾಂತಿಯ ಹಕ್ಕನ್ನ ಪ್ರತಿಯೊಬ್ಬ ಕೆಲಸಗಾರನಿಗೂ ರಾಜ್ಯ ನೀಡಿದೆ. ಸೊ ಇತ್ತೀಚಿನ ದಿನಮಾನಗಳಲ್ಲಿ ಕೆಲಸದ ಅವಧಿಯನ್ನ ರಾಯಾಯ ರಾಷ್ಟ್ರಗಳೇ ನಿಗದಿಪಡಿಸಿರೋದನ್ನು ನಾವಿಲ್ಲಿ ಗುರುತಿಸಬಹುದು ಅನ್ನುವಂಥ. ನೆಕ್ಸ್ಟ್ ಲಾಸ್ಟ್ ಒನ್ ಯಾವ್ದಪ್ಪ ಅಂತಂದ್ರೆ ಭೌತಿಕ ಸುಭದ್ರತೆಯ ಹಕ್ಕು ಅನ್ನುವಂಥದ್ದು. ಸೊ ಇಲ್ಲಿ ಆಧುನಿಕ ರಾಜ್ಯಗಳು ಎಲ್ಲವೂ ಸಮೇತ ಕಲ್ಯಾಣ ರಾಜ್ಯಗಳಾಗಿದ್ದಾವೆ. ಸೊ ಇಲ್ಲಿ ಪ್ರಜೆಗಳ ಕಲ್ಯಾಣವನ್ನೇ ತಮ್ಮ ಗುರಿಯನ್ನಾಗಿಸಿಕೊಂಡಿರೋದನ್ನ ನಾವಿಲ್ಲಿ ಗುರುತಿಸಬಹುದು. ಸೊ ಆ ಕಾರಣಕ್ಕೋಸ್ಕರ ಭೌತಿಕವಾಗಿ ಭದ್ರತೆಯನ್ನ ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನ ಇಂದಿನ ದಿನಮಾನಗಳಲ್ಲಿ ಎಲ್ಲಾ ಕಲ್ಯಾಣ ರಾಜ್ಯಗಳು ಮಾಡ್ತಾ ಇರೋದನ್ನ ನಾವಿಲ್ಲಿ ಗುರುತಿಸಬಹುದು. ಸೊ ಹಂಗಂದ್ರೆ ಉದಾಹರಣೆಗೆ ನಾವು ನೋಡೋದಾದ್ರೆ ವೃದ್ಧರಿಗೆ ವೃದ್ಧಾಪ್ಯ ವೇತನವನ್ನ ನೀಡ್ತಕ್ಕಂಥದ್ದು, ನಿರುದ್ಯೋಗಿಗಳಿಗೆ ನಿರುದ್ಯೋಗ ಭತ್ಯೆಯನ್ನ ನೀಡ್ತಕ್ಕಂಥದ್ದು, ವಿಧವೆಯರಿಗೆ ಮಾಶಾಸನವನ್ನ ನೀಡ್ತಕ್ಕಂಥದ್ದು, ಅಶಕ್ತರಿಗೆ ವೈದ್ಯಕೀಯ ಸೇವೆಗಳನ್ನ ಒದಗಿಸಿಕೊಡ್ತಕ್ಕಂಥದ್ದು. ಸೊ ಇಂಥವೆಲ್ಲವುಗಳನ್ನ ಇಂತಹ ಭೌತಿಕ ಸುಭದ್ರತೆಯ ಹಕ್ಕಿನ ಮೂಲಕ ಇಂದಿನ ಕಲ್ಯಾಣ ರಾಜ್ಯದಲ್ಲಿ ಪ್ರತಿಯೊಬ್ಬ ಪ್ರಜೆಯು ಪಡೆದುಕೊಳ್ತಾ ಇರೋದನ್ನ ನಾವಿಲ್ಲಿ ಗುರುತಿಸಬಹುದು ಅನ್ನುವಂಥ. ಸೊ ಇಷ್ಟೆಲ್ಲ ಅಂಶಗಳನ್ನ ಈ ಹಕ್ಕುಗಳು ಅಂತಕ್ಕಂಥದ್ದು ಒಳಗೊಂಡಿರೋದನ್ನ ನಾವಿಲ್ಲಿ ಕಾಣಬಹುದು ಅನ್ನುವಂಥ. ಸೊ ಇಲ್ಲಿ ಒಟ್ಟಾರೆಯಾಗಿ ಹಕ್ಕುಗಳು ಅಂತ ಹೇಳಿದ್ರೆ ಏನಪ್ಪಾ ಅಂತಂದ್ರೆ ಮಾನವನ ವ್ಯಕ್ತಿಯ ವ್ಯಕ್ತಿತ್ವದ ಬೆಳವಣಿಗೆ ಇರ್ತಕ್ಕಂಥ ಒಂದು ಸಾಮಾಜಿಕ ವಾತಾವರಣ ಅಥವಾ ಸೌಲಭ್ಯಗಳನ್ನೇ ಹಕ್ಕುಗಳು ಅಂತ ಕರಿತೀವಿ. ಸೊ ಇಂತಹ ಹಕ್ಕುಗಳು ಪ್ರಮುಖವಾಗಿ ಎರಡು ವಿಧಗಳನ್ನ ಒಳಗೊಂಡಿದ್ದಾವೆ. ಒಂದು ನೈತಿಕ ಹಕ್ಕುಗಳು ಮತ್ತೆ ಇನ್ನೊಂದು ಕಾನೂನುಬದ್ಧ ಹಕ್ಕುಗಳು. ಸೊ ಇಂತಹ ನೈತಿಕ ಹಕ್ಕುಗಳು ಸಮಾಜದಲ್ಲಿರ್ತಕ್ಕಂಥ ರೂಢಿ, ಸಂಪ್ರದಾಯ, ಪದ್ಧತಿ, ಆಚಾರ, ವಿಚಾರ, ನ್ಯಾಯ ಸೊ ಇತ್ಯಾದಿ ಅಂಶಗಳ ಆಧಾರದ ಮೇಲೆ ರಚನೆಯಾಗಿರುತ್ತೆ. ಸೊ ಇಂತಹ ನೈತಿಕ ಹಕ್ಕುಗಳಿಗೆ ಯಾವುದೇ ರೀತಿಯಾದಂತಹ ಕಾನೂನಿನ ಬೆಂಬಲವಾಗ್ಲಿ ಮಾನ್ಯತೆಯಾಗ್ಲಿ ಇರೋದಿಲ್ಲ. ಕಾನೂನಿನ ರಕ್ಷಣೆಯನ್ನ ಈ ನೈತಿಕ ಹಕ್ಕುಗಳು ಪಡೆದುಕೊಳ್ಳೋದಿಲ್ಲ ಅನ್ನುವಂಥದ್ದು. ನೆಕ್ಸ್ಟ್ ಇನ್ನೊಂದು ಯಾವುದು ಈ ಕಾನೂನುಬದ್ಧ ಹಕ್ಕುಗಳು. ಇವು ಪ್ರಮುಖವಾಗಿ ರಾಜ್ಯ ನ್ಯಾಯಸಮ್ಮತವಾಗಿ ಜಾರಿಗೆ ತಂದಿದೆ. ಸೊ ಇಂತಹ ಹಕ್ಕುಗಳಿಗೆ ನ್ಯಾಯಾಂಗದ ಮೂಲಕ ರಕ್ಷಣೆಯನ್ನ ಒದಗಿಸಿಕೊಡಲಾಗುತ್ತೆ. ಸೊ ಇಂತಹ ಹಕ್ಕುಗಳು ರಾಜ್ಯದಲ್ಲಿ ವಾಸ ಮಾಡತಕ್ಕಂಥ ಪ್ರತಿಯೊಬ್ಬ ಪ್ರಜೆಯು ಪಡೆದುಕೊಂಡಿರ್ತಾರೆ ಅನ್ನುವಂಥದ್ದು. ಸೊ ಇಂತಹ ಕಾನೂನುಬದ್ಧ ಹಕ್ಕುಗಳಲ್ಲಿ ಪ್ರಮುಖವಾಗಿ 3 ವಿಧಗಳಿದಾವೆ. ಅವ್ಯಾವ್ಯಾವು? ನಾಗರಿಕ ಹಕ್ಕುಗಳು, ರಾಜಕೀಯ ಹಕ್ಕುಗಳು ಮತ್ತೆ ಇನ್ನೊಂದು ಆರ್ಥಿಕ ಹಕ್ಕುಗಳು. ಸೊ ಈ ನಾಗರಿಕ ಹಕ್ಕುಗಳು ಅಂತ ಹೇಳಿದ್ರೆ ಸಮಾಜದಲ್ಲಿ ವಾಸ ಮಾಡಲಿಕ್ಕೆ ಅವಶ್ಯಕವಾಗಿರ್ತಕ್ಕಂಥ ಹಕ್ಕುಗಳನ್ನೇ ನಾಗರಿಕ ಹಕ್ಕುಗಳು ಅಂತ ಕರಿತೀವಿ. ಸೊ ಅವುಗಳು ಯಾವಪ್ಪ ಅಂತ ಹೇಳಿದ್ರೆ ಜೀವಿಸುವ ಹಕ್ಕು, ಕೌಟುಂಬಿಕ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಸಮಾನತೆಯ ಹಕ್ಕು, ವಾಕ್ ಸ್ವಾತಂತ್ರ್ಯದ ಹಕ್ಕು, ಶಿಕ್ಷಣದ ಹಕ್ಕು, ಸಂಘ ಸಂಸ್ಥೆಗಳನ್ನ ಸ್ಥಾಪಿಸುವ ಹಕ್ಕು, ಮತ್ತೆ ವಾಕ್ ಸ್ವಾತಂತ್ರ್ಯದ ಹಕ್ಕು, ಮತ್ತೆ ಇನ್ನೊಂದು ಧಾರ್ಮಿಕ ಹಕ್ಕು. ನೆಕ್ಸ್ಟ್ ಸೆಕೆಂಡ್ ಒನ್ ಯಾವ್ದಪ್ಪ ಅಂತ ಹೇಳಿದ್ರೆ ರಾಜಕೀಯ ಹಕ್ಕುಗಳು. ಸೊ ಅಂತ ಹೇಳಿದ್ರೆ ಒಂದು ರಾಜ್ಯದಲ್ಲಿ ಯಾವುದೇ ತಾರತಮ್ಯತೆಗಳಿಲ್ಲದೆ ಪ್ರತಿಯೊಬ್ಬ ಪ್ರಜೆಯು ರಾಜ್ಯದ ರಾಜಕೀಯ ಚಟುವಟಿಕೆಗಳಲ್ಲಿ ಮುಕ್ತವಾಗಿ ಭಾಗವಹಿಸಲಿಕ್ಕೆ ಅವಕಾಶ ಇದ್ರೆ ಅದನ್ನ ಇಲ್ಲಿ ರಾಜಕೀಯ ಹಕ್ಕುಗಳು ಅಂತ ಕರಿತೀವಿ. ಸೊ ಅಂತ ಹಕ್ಕುಗಳು ಯಾವ್ಯಾವು ಅಂತ ಹೇಳಿದ್ರೆ ಮತದಾನದ ಹಕ್ಕು, ಚುನಾವಣೆಗೆ ಸ್ಪರ್ಧಿಸುವ ಹಕ್ಕು, ಸಾರ್ವಜನಿಕ ಉದ್ಯೋಗವನ್ನ ಹೊಂದುವ ಹಕ್ಕು, ಸರ್ಕಾರವನ್ನ ಟೀಕಿಸುವ ಹಕ್ಕು, ಮತ್ತೆ ಇನ್ನೊಂದು ದೂರು ನೀಡುವ ಹಕ್ಕು. ನೆಕ್ಸ್ಟ್ ಮೂರನೇದಪ್ಪ ಅಂತಂದ್ರೆ ಆರ್ಥಿಕ ಹಕ್ಕುಗಳು ಅಂತ ಹೇಳಿದ್ರೆ ಪ್ರತಿಯೊಬ್ಬ ಪ್ರಜೆಯು ಭದ್ರತೆಯನ್ನ ಪಡೆದುಕೊಳ್ಳಿಕ್ಕೆ ಅಥವಾ ಆ ಒಂದು ಅವಕಾಶವನ್ನು ಒದಗಿಸಿಕೊಡ್ತಕ್ಕಂಥದ್ದನ್ನೇ ಇಲ್ಲಿ ಆರ್ಥಿಕ ಹಕ್ಕುಗಳು ಅಂತ ಕರಿತೀವಿ. ಸೊ ಇಂತಹ ಆರ್ಥಿಕ ಹಕ್ಕಿನ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯು ತನಗೆ ಬೇಕಾದಂತಹ ಆಹಾರ, ವಸತಿ, ಬಟ್ಟೆ,
ಗೌರವ, ಆಸ್ತಿ, ಸೊ ಇತ್ಯಾದಿಗಳನ್ನ ಇಂತಹ ಆರ್ಥಿಕ ಹಕ್ಕಿನ ಮೂಲಕ ಪ್ರತಿಯೊಬ್ಬ ಪ್ರಜೆಯು ಪಡೆದುಕೊಳ್ತಾನೆ. ಸೊ ಅಂತಹ ಹಕ್ಕುಗಳು ಯಾವಪ್ಪ ಅಂತ ಹೇಳಿದ್ರೆ ಆಸ್ತಿಯ ಹಕ್ಕು, ಮತ್ತೆ ಒಪ್ಪಂದದ ಹಕ್ಕು, ಉದ್ಯೋಗದ ಹಕ್ಕು, ವಿರಾಮ ಮತ್ತು ವಿಶ್ರಾಂತಿಗೆ ಹಕ್ಕು, ಭೌತಿಕ ಸುಭದ್ರತೆ ಹಕ್ಕು. ಸೊ ಇಷ್ಟೆಲ್ಲ ಅಂಶಗಳು ಈ ಹಕ್ಕುಗಳಲ್ಲಿ ಒಳಗೊಂಡಿರೋದನ್ನು ನಾವಿಲ್ಲಿ ಕಾಣಬಹುದು ಅನ್ನುವಂಥದ್ದು. ಸೊ ಇಲ್ಲಿಗೆ ನಿಮ್ಮ ಈ 3ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಮುಂದಿನ ತರಗತಿಯಲ್ಲಿ ನಾವು 4ನೇ ಅಧ್ಯಾಯವನ್ನ ಪ್ರಾರಂಭವನ್ನ ಮಾಡೋಣ ಅನ್ನುವಂಥದ್ದು.